Hello, energetic and enthusiastic students. ಹೇಗಿದ್ದೀರಾ ಎಲ್ಲರೂ? Welcome to PW Kannada 9th and 10th channel. So, previous video dalli we already started our very first lesson, that was chemical reactions and equations. So, we covered lecture number 1 where we actually focused on physical state change accompanied by noticing which are exothermic and endothermic, and also we learnt about what exactly this chemical change or chemical reaction is about, different examples for it, ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಏನು ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗಬೇಕಾದ್ರೆ ಯಾವುದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇಟ್ ಇಸ್ ಅಸೋಸಿಯೇಟೆಡ್ ವಿತ್ ಅಂತ ಹೇಳೋದನ್ನ ಬ್ರೀಫ್ ಆಗಿ ನೋಡ್ಕೊಂಡ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ಲೆಟ್ಸ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಆನ್ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಷನ್. ಅರ್ಥ ಮಾಡ್ಕೊಳ್ಳೋಣ, ಕೆಮಿಕಲ್ ಇಕ್ವೇಷನ್ಸ್ ಅಂತ ಹೇಳಿದ್ರೆ ಏನು, ಅದನ್ನ ಯಾವ ತರ ಬ್ಯಾಲೆನ್ಸ್ ಮಾಡಬೇಕು, 3 ಮಾರ್ಕ್ಸಿಗೆ ಯಾವ ತರ ಬರೀಬೇಕು, 1 ಮಾರ್ಕಿಗೆ ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿಕೊಟ್ಟಾಗ 3-4 ಇಕ್ವೇಷನ್ಸ್ನ ಕ್ವಿಕ್ ಆಗಿ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ. ಸೊ ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ಟುಡೇಸ್ ಲೆಸನ್. ಟಾಪಿಕ್ಸ್ ಯಾವುದೆಲ್ಲ ಕವರ್ ಮಾಡೋದು, ರಿವೈಸಿಂಗ್ ಕೆಮಿಕಲ್ ರಿಯಾಕ್ಷನು, ಈಕ್ವೇಷನ್ ಅಂತ ಹೇಳಿದ್ರೇನು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಯಾವುದು, why we should balance the chemical equation and how to balance the chemical equation. ಸೊ ಈ ಒಂದು ಇಮೇಜಸ್ನ ನಾನು ಆಲ್ರೆಡಿ ತೋರಿಸಿದೆ. ನನ್ನ ಮನೇಲಿ ನಾನು ಫರ್ಮೆಂಟೇಷನ್ ಪ್ರಾಸೆಸ್ ಮಾಡಿದಾಗ ರಾತ್ರಿ ಟೈಮಲ್ಲಿ ಒಂದು ಬ್ಯಾಟರ್ ಏನಿದೆ ಅದನ್ನ ರೆಡಿ ಮಾಡಿಟ್ಟಿದೆ, ಫರ್ಮೆಂಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಉಬ್ಬಿ ಹಿಟ್ ಏನಿದೆ ಆ ಬ್ಯಾಟರ್ ಏನಿದೆ ಫುಲ್ ಚೆಲ್ಲಿ ಇವಾಗ ನೀವು ನೋಡ್ತಿದ್ದೀರಾ, ಇಟ್ ಇಸ್ ಸ್ಪ್ರೆಡ್ ಓವರ್ ದ ಸ್ಲ್ಯಾಬ್ ಆಯ್ತಾ. ಸೊ ಈ ಒಂದು ರಿಯಾಕ್ಷನ್ನ ಕೆಮಿಕಲ್ ಚೇಂಜ್ ಅಂತ ಹೇಳಿ ಕರಿಬಹುದು, ಬಿಕಾಸ್ ದೇರ್ ಇಸ್ ಸರ್ಟನ್ ಗ್ಯಾಸ್ ಇವಾಲ್ವ್ಡ್ ಅಂತ ಹೇಳಿ. ಇಟ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್. ಹಾಗೆ ಇಲ್ಲಿ ಕೆಲವೊಂದಷ್ಟು ಅಮೌಂಟ್ ಆಫ್ ಸ್ಟಾರ್ಚ್ ಏನಾಯ್ತು, ಆಲ್ಕೋಹಾಲ್, ಸ್ಲೈಟ್ ಆಲ್ಕೋಹಾಲ್ ಆಗಿ ಅದು ಕನ್ವರ್ಟ್ ಆಗಿರುತ್ತೆ, ಹುಳಿ ಕೂಡ ಜಾಸ್ತಿ ಬಂದಿರುತ್ತೆ ಅಂತ ಹೇಳಿ. ಸೊ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ಒಂದು ಸಬ್ಸ್ಟೆನ್ಸ್ ಅಂಡರ್ಗೋ ಒನ್ ಸಬ್ಸ್ಟೆನ್ಸ್ ಚೇಂಜಸ್ ಇನ್ ಟು ಅ ನ್ಯೂ ಸಬ್ಸ್ಟೆನ್ಸ್ ವಿತ್ ನ್ಯೂ ಪ್ರಾಪರ್ಟಿ. ಆ ಪ್ರಾಸೆಸ್ ಅನ್ನ ವಿ ಕಾಲ್ ಇಟ್ ಆಸ್ ಕೆಮಿಕಲ್ ಚೇಂಜ್, ಅಂಡ್ ಕೆಮಿಕಲ್ ಚೇಂಜಸ್ ಆರ್ ಅಕಂಪನಿಡ್ ಬೈ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳಿ ಹೇಳ್ಬೋದು. ಸೊ ದೆನ್ ಕಮ್ಸ್ ಏನೇನು ಆಗುತ್ತೆ ಆ ಒಂದು ಪ್ರಾಸೆಸ್ಸಲ್ಲಿ ಅಂತೇಳಿ. ಯಾವುದಾದ್ರೂ ಕೆಮಿಕಲ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ ನೇಚರು, ಐಡೆಂಟಿಟಿ ಆಫ್ ದ ಒರಿಜಿನಲ್ ಸಬ್ಸ್ಟೆನ್ಸ್ ಚೇಂಜ್ ಆಗುತ್ತೆ, ಮತ್ತು ಆ ಒರಿಜಿನಲ್ ಸಬ್ಸ್ಟೆನ್ಸ್ ಒಳಗಡೆ ಇರುವಂತಹ ಆಟಮ್ಸ್ನಲ್ಲಿರುವಂತಹ ಎಲ್ಲ ಬಾಂಡ್ಸ್ಗಳು ರೀಅರೇಂಜ್ ಆಗುತ್ತೆ. ಸೊ ಯು ಕಾಲ್ ದಿಸ್ ಪ್ರಾಸೆಸ್ ಆಸ್ ವಾಟ್, ಕೆಮಿಕಲ್ ಚೇಂಜ್ ಆರ್ ಕೆಮಿಕಲ್ ರಿಯಾಕ್ಷನ್ಸ್. ಇದನ್ನ ನಾವು ಕವರ್ ಮಾಡಿದ್ದೀವಿ ಆಲ್ರೆಡಿ. ನಿಮ್ಮ ಟೆಕ್ಸ್ಟ್ ಬುಕ್, NCERT ಟೆಕ್ಸ್ಟ್ ಬುಕ್ನಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದೆ, ಕ್ವಿಕ್ ಆಗಿ ನೋಡೋಣ. ಕರ್ಡ್ಲಿಂಗ್ ಆಫ್ ಮಿಲ್ಕ್, ಮಿಲ್ಕ್ ಅನ್ನ ಸಮ್ಮರ್ ಅಲ್ಲಿ ಈ ಜಾಸ್ತಿ ಬಿಸಿಲಲ್ಲಿ ಇಟ್ಟಾಗ ಏನಾಗುತ್ತೆ, ಅದು ಕರ್ಡ್ ಆಗಿ ಚೇಂಜ್ ಆಗುತ್ತೆ ಅಂತ ಹೇಳಿ, ಮಿಲ್ಕ್ ಹುಳಿ ಬರುತ್ತೆ, ದಟ್ ಇಸ್ ಅ ಕೆಮಿಕಲ್ ಚೇಂಜ್ ಅಂತ ಹೇಳಿ ಹೇಳ್ಬೋದು. ಅಯನ್ ತವಾ, ಪ್ಯಾನ್ ಆರ್ ನೇಲಿಗೆ ಬ್ರೌನ್ ಕಲರ್ ಡೆಪಾಸಿಟ್ ಲೇಯರ್ ನೀವು ಇರೋದನ್ನ ನೋಡಬಹುದು. ವಾಟ್ ಇಸ್ ದಾಟ್, ನಥಿಂಗ್ ಬಟ್ ಅ ಬ್ರೌನ್ ಕಲರ್ ಲೇಯರ್ ಆಫ್ ರಸ್ಟಿಂಗ್, ಅಥವಾ ಏನು ಹೇಳ್ಬೋದು ಅದನ್ನ, ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ ಡೆವಲಪ್ ಆಗ್ತಾ ಇದೆ ನಮ್ಮ ಅಯನ್ ಥವದಲ್ಲಿ ಅಂತ ಹೇಳಿ ಹೇಳ್ಬೋದು. ಸೊ ಬ್ರೌನ್ ಕಲರ್ ಈ ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ ಅನ್ನ ಅಯನ್ ಥವದ ಮೇಲೆ ಕಾಣೋದನ್ನ, ಆ ಪ್ರಾಸೆಸ್ ಅನ್ನ ನಾವು ರಸ್ಟಿಂಗ್, ಆ ಕೆಮಿಕಲ್ ಚೇಂಜ್ ನ ರಸ್ಟಿಂಗ್ ಅಂತ ಹೇಳಿ ಕರಿತೇವೆ ಅಲ್ವಾ. ಅದೇ ತರ ಕಾಪರ್ ಆರ್ಟಿಕಲ್ಸ್ ಇದ್ರೆ ಕಾಪರ್ ಮೇಲ್ಗಡೆ ನೀವು ಗ್ರೀನ್ ಕಲರ್ ಲೇಯರ್ ಡೆಪಾಸಿಟ್ ಆಗೋದು ನೋಡ್ಬೋದು, ಬಿಕಾಸ್ ಆಫ್ ದ ಬೇಸಿಕ್ ಕಾಪರ್ ಕಾರ್ಬೋನೇಟ್. ಆ ಬೇಸಿಕ್ ಕಾಪರ್ ಕಾರ್ಬೋನೇಟ್ ಡೆವಲಪ್ ಆಗಿ ಕಾಪರ್ ಮೇಲ್ಗಡೆ ನೀವು ಗ್ರೀನ್ ಕಲರ್ ಲೇಯರ್ ಡೆವಲಪ್ ಆಗುವಂತದನ್ನ ನೋಡಬಹುದು. ದಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಕೊರೋಷನ್. ಅದನ್ನ ರಸ್ಟಿಂಗ್ ಅಂತ ಹೇಳಿ ಹೇಳಲ್ಲ, ಯು ಕಾಲ್ ಇಟ್ ಅಸ್ ಕೊರೋಷನ್ ಆಫ್ ಕಾಪರ್ ಮೆಟಲ್ ಅಂತ ಹೇಳಿ ಹೇಳ್ಬೋದು. ಸೊ ದೆನ್ ಕಮ್ಸ್ ಫರ್ಮೆಂಟೇಷನ್ ಆಫ್ ಗ್ರೇಪ್ಸ್. ಗ್ರೇಪ್ ಒಳಗಡೆ ಶುಗರ್ ಇದೆ ಆಯ್ತಾ, ಆ ಶುಗರು ಆಲ್ಕೋಹಾಲು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಚೇಂಜ್ ಆಗುವ ಫಿನಾಮಿನವನ್ನ ಅಥವಾ ಪ್ರಾಸೆಸ್ ಅನ್ನ ಫರ್ಮೆಂಟೇಷನ್ ಅಂತ ಹೇಳಿ ಕರೀತಾರೆ. ಸೊ ಶುಗರು ಆಲ್ಕೋಹಾಲ್ ಆಯ್ತು, ಇನಿಷಿಯಲ್ ಸಬ್ಸ್ಟೆನ್ಸ್ ಚೇಂಜಸ್ ಇನ್ ಟು some other new substance with new properties. So this is also another example of chemical change. Digestion, ನಾವು ಏನೇನೋ ಫುಡ್ಗಳನ್ನ ತಿಂತೀವಿ, ಇಟ್ ಕುಡ್ ಬಿ ಹೈಲಿ ಆಯಿಲಿ, ಫ್ಯಾಟ್, ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಆ್ಯಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ ಅಲ್ವಾ. ಆ ಫುಡ್ಗಳು ಅಲ್ಟಿಮೇಟ್ ಆಗಿ ಡೈಜೆಸ್ಟ್ ಆಗಿ ಡಿಫ್ರೆಂಟ್ ಮೆಟಬಾಲಿಸಮ್ ಪ್ರಾಸೆಸ್ ಒಳಗಡೆ ಹೋಗಿ ನಮಗೆ ಎನರ್ಜಿ ಸೋರ್ಸ್ ಆಗಿ ಬರುವಂಥದ್ದು ಗ್ಲೂಕೋಸ್ ಫಾರ್ಮ್ಯಾಟ್ನಲ್ಲಿ. ಡೆಫಿನೆಟ್ಲಿ ಇನ್ ಅದರ್ ಫಾರ್ಮ್ಯಾಟ್ ಆಲ್ಸೋ ಇಟ್ ವಿಲ್ ಬಿ ದೇರ್, ಬಟ್ ಮೆಜಾರಿಟಿ ಆಫ್ ದ ಕಾರ್ಬೋಹೈಡ್ರೇಟ್ ಫುಡ್ಗಳು ಮೆಟಬಾಲಿಕಲ್ ಆಕ್ಟಿವಿಟಿಯನ್ನು ಮುಗಿಸ್ಕೊಂಡು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಒಂದು ಕಾಂಪ್ಲೆಕ್ಸ್ ಫುಡ್ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಅ ಕೆಮಿಕಲ್ ಪ್ರಾಸೆಸ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಅವರ್ ಬಾಡಿ ಫ್ರಮ್ ಏಜಸ್ ಆರ್ ಮೇ ಬಿ ಫ್ರಮ್ ದ ಮೂಮೆಂಟ್ ವಿ ಆರ್ ಬಾರ್ನ್ ಹಿಯರ್ ಅಲ್ವಾ. ದೆನ್ ಕಮ್ಸ್ ರೆಸ್ಪಿರೇಷನ್. ಎವ್ರಿ ಫ್ರಾಕ್ಷನ್ ಆಫ್ ಸೆಕೆಂಡ್ ರೆಸ್ಪಿರೇಷನ್ ಇಲ್ಲ ಅಂತ ಹೇಳಿದ್ರೆ ಹೊಗೆ ಮೇಲ್ಗಡೆ
ಅಲ್ವಾ? ಸೊ ರೆಸ್ಪಿರೇಷನ್ ಏನಾಗುತ್ತೆ, ಡೈಜೆಷನ್ ನಂತರ ಸಿಗುವಂತಹ ಗ್ಲುಕೋಸ್ ಮಾಲಿಕ್ಯೂಲ್ಸ್ಗಳು ನಾವು ಬ್ರೀದ್ ಇನ್ ಮಾಡುವಂತಹ ಆಕ್ಸಿಜನ್ ಜೊತೆ ಜಾಯಿನ್ ಆಗಿ ಅವುಗಳು ಕಾರ್ಬನ್ ಡೈಆಕ್ಸೈಡು, ವಾಟರು ಮತ್ತೆ ಸ್ವಲ್ಪ ಹೀಟ್ ಎನರ್ಜಿಯಾಗಿ ಇವಾಲ್ವ್ ಆಗುತ್ತೆ ನಮ್ಮ ಬಾಡಿ ಒಳಗಡೆ. ಕಾರ್ಬನ್ ಡೈಆಕ್ಸೈಡ್ ವಿ ಆರ್ ಎಕ್ಸೇಲಿಂಗ್, ಹೀಟ್ ಎನರ್ಜಿ ಕೂಡ ನಾವು ಉಸಿರಾಡಬೇಕಾದ್ರೆ ಸಣ್ಣ ಅಮೌಂಟ್ ಅಲ್ಲಿ ಆ ಒಂದು ವಾರ್ಮ್ನೆಸ್ ಆಫ್ ದ ಬ್ರೆತ್ ನಿಮಗೆ ಫೀಲ್ ಆಗಬಹುದು. ವಾಟರ್ ವಿಲ್ ರೀಸರ್ಕ್ಯುಲೇಟ್ ಇನ್ಸೈಡ್ ಅವರ್ ಬಾಡಿ. ಸೊ ಆಲ್ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ CC ಅಂತ ಹೇಳಿದ್ರೆ ಶಾರ್ಟ್ಕಟ್ ಫಾರ್ ಕೆಮಿಕಲ್ ಚೇಂಜ್. So then comes characteristic. This we already have discussed in the previous class. Characteristics ಏನು ಕೆಮಿಕಲ್ ಚೇಂಜ್ ಇದು. ಕೆಮಿಕಲ್ ಚೇಂಜ್ ಆಗ್ತಾ ಇದೆ ಅಥವಾ ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ಹೇಗೆ ನೀವು ಗುರುತಿಸ್ತೀರಾ ಲಕ್ಷಣಗಳನ್ನ ಅಂತ ಹೇಳಿ. ಇವಲ್ಯೂಷನ್ ಆಫ್ ಗ್ಯಾಸು ಒಂದು, ಚೇಂಜ್ ಇನ್ ಕಲರ್, ನೆಕ್ಸ್ಟ್ ಬಂದು ಏನಾದರೂ ಒಂದು ಸಾಲಿಡ್ ಸಬ್ಸ್ಟೆನ್ಸ್ಗಳು ಫಾರ್ಮ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ಮಿಲ್ಕು ಕರ್ಡ್ ಆಗಿ ಚೇಂಜ್ ಆಗಬೇಕಾದ್ರೆ ಆ ಲಂಪ್ಸ್ ಆಫ್ ಕರ್ಡ್ ನಿಮಗೆ ಫೀಲ್ ಆಗುತ್ತೆ ಒಂದು ಸೆಮಿ ಸಾಲಿಡ್ ಫಾರ್ಮ್ನಲ್ಲಿ ಅಥವಾ ಆ ಒಂದು ಸೆಮಿ ಸಾಲಿಡ್ ಫಿಸಿಕಲ್ ಸ್ಟೇಟ್ನಲ್ಲಿ, ಕರೆಕ್ಟ್? ಸೊ ಅದನ್ನ ಬೇಕಾದ್ರೆ ಪ್ರೆಸಿಪಿಟೇಟ್ ಅಂತ ಹೇಳಕ್ ಬರಲ್ಲ, ಅಲ್ಲಿ ಲಂಪ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಪ್ರೆಸಿಪಿಟೇಟ್ ಅಂತ ಹೇಳಿದ್ರೆ ಲಿಟ್ರಲಿ ಯು ಶುಡ್ ಗೆಟ್ ಸಮ್ ಸಾಲಿಡ್ ಪಾರ್ಟಿಕಲ್ಸ್ ಇನ್ ದಟ್ ಸೊಲ್ಯೂಷನ್, ಇನ್ಸಾಲ್ಯುಬಲ್ ಸಾಲಿಡ್ ಪಾರ್ಟಿಕಲ್ಸ್ಗಳು. ವಿಲ್ ಟಾಕ್ ಅಬೌಟ್ ಇಟ್ ಇನ್ ದ ನೆಕ್ಸ್ಟ್ ಲೆಕ್ಚರ್. ಚೇಂಜ್ ಇನ್ ಟೆಂಪರೇಚರ್. ಚೇಂಜ್ ಇನ್ ಟೆಂಪರೇಚರ್ ಎರಡೂ ಕಡೆನೂ ಆಗುತ್ತೆ, ಕೆಮಿಕಲ್ ಚೇಂಜಲ್ಲೂ ಆಗುತ್ತೆ, ಫಿಸಿಕಲ್ ಚೇಂಜಲ್ಲೂ ಆಗುತ್ತೆ. ಕೆಲವೊಂದು ರಿಯಾಕ್ಷನ್ಸ್ ಆಗಬೇಕಾದ್ರೆ ಎನರ್ಜಿಯನ್ನ ಅದು ಹೀರ್ಕೊಳ್ಳುತ್ತೆ, ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಆಗಿರುತ್ತೆ. ಕೆಲವೊಂದು ರಿಯಾಕ್ಷನ್ಸ್ ಆಗಬೇಕಾದ್ರೆ ಎನರ್ಜಿಯನ್ನ ಹೊರಗಡೆ ರಿಲೀಸ್ ಮಾಡುತ್ತೆ, ಎಕ್ಸೋಥರ್ಮಿಕ್ ಆಗಿರುತ್ತೆ. ಸೊ ದೀಸ್ ಆರ್ ಬೇಸಿಕಲಿ ದ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್ಸ್. ದೆನ್ ಕಮ್ಸ್ ಏನು ಈ ಕೆಮಿಕಲ್ ಈಕ್ವೇಷನ್. ದಿಸ್ ಇಸ್ ವೇರ್ ವಿ ಹ್ಯಾವ್ ಟು ಫೋಕಸ್ ಆನ್ ಟುಡೇಸ್ ಕ್ಲಾಸ್. ಕೆಮಿಕಲ್ ಈಕ್ವೇಷನ್ಸ್ ಅಂತ ಹೇಳಿದ್ರೆ ಏನು, ಈ ಕೆಮಿಕಲ್ ಚೇಂಜು ಅಥವಾ ರಿಯಾಕ್ಷನ್ಸ್ ನಾವೇನು ಓದಿದ್ವಿ ಅದನ್ನ ಸಿಂಬಾಲಿಕಲ್ ವೇಲಿ ರೆಪ್ರೆಸೆಂಟ್ ಯಾವ ತರ ಮಾಡ್ತೀವಿ, ವಿ ಕಾಲ್ ದಟ್ ಪ್ರಾಸೆಸ್ ಆಸ್ ಕೆಮಿಕಲ್ ಈಕ್ವೇಷನ್. Chemical equation is nothing but a process where we represent chemical reaction in terms of symbol and formulae. ಆಯ್ತಾ, ಅದನ್ನ ನಾವು ಕೆಮಿಕಲ್ ಈಕ್ವೇಷನ್. ಕೆಮಿಕಲ್ ಈಕ್ವೇಷನ್ ಅಲ್ಲಿ ಯಾರೆಲ್ಲ ರಿಯಾಕ್ಷನ್ಗೆ ಒಳಗಾಗ್ತಾರೋ we call them as reactant. ಯಾರೆಲ್ಲ ಆ ರಿಯಾಕ್ಷನ್ ಆದ ನಂತರ ಫಾರ್ಮ್ ಆಗುತ್ತೋ ಅದನ್ನ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. The substance which undergo chemical reactions are called as reactant. The substance which is formed after a reaction are called as product. Okay, so much you should know. Now how many types are there in chemical equation? Chemical equation ಅಂತ ಹೇಳ್ಬೇಕಾದ್ರೆ it has majorly two types. Word equation, ಇನ್ನೊಂದು symbol equation. Equation using symbol, equation using word. ಆಮೇಲೆ ಬರುತ್ತೆ ನೀವು ಹೈಯರ್ ಕ್ಲಾಸಸ್ಗೆ ಹೋಗ್ಬೇಕಾದ್ರೆ ಅಯಾನಿಕ್ ಇಕ್ವೇಷನ್ಸು, ಮಾಲಿಕ್ಯುಲರ್ ಇಕ್ವೇಷನ್ಸ್, ನಾಟ್ ಆಲ್ ದೋಸ್ ಥಿಂಗ್ಸ್ ಆರ್ ನಾಟ್ ರಿಕ್ವೈರ್ಡ್ ಫಾರ್ ಯು. ವರ್ಡಲ್ಲಿ ಕೆಮಿಕಲ್ ವರ್ಡಲ್ಲಿ ಕೆಮಿಕಲ್ ಪ್ರಾಸೆಸ್ನ ನೀವು ಇಂಡಿಕೇಟ್ ಮಾಡ್ಬೋದು. ಅದೇ ಥರ ಸಿಂಬಲ್ಸ್ನ ಯೂಸ್ ಮಾಡಿಕೊಂಡು ಕೆಮಿಕಲ್ ಪ್ರಾಸೆಸನ್ನು ಇಂಡಿಕೇಟ್ ಮಾಡ್ಬೋದು. ಯಾಕೆ ಈ ಇಕ್ವೇಷನ್ ಬೇಕು? ಈಕ್ವೇಷನ್ ಇಲ್ಲ ಅಂತ ಹೇಳಿದ್ರೆ ಈ ತರ ಸೆಂಟೆನ್ಸ್ಗಳನ್ನ ನಾವು ಬರಿತಾ ಕುತ್ಕೋಬೇಕಾಗುತ್ತೆ. ಪ್ರತಿಯೊಂದು ರಿಯಾಕ್ಷನ್ಸ್ ಪ್ರಾಸೆಸ್ಗೂ ಕೂಡ ಯೂಸಿಂಗ್ ಹ್ಯೂಜ್ ಸೆಂಟೆನ್ಸಸ್, 5ರಿಂದ 6 ಸೆಂಟೆನ್ಸ್ ಅನ್ನ ಯೂಸ್ ಮಾಡೋದಕ್ಕಿಂತ ಒಂದೇ ಲೈನ್ ಅಲ್ಲಿ ಸಿಂಬಾಲಿಕಲ್ ವೇಯಲ್ಲಿ ಆ ಚೇಂಜ್ ಅನ್ನ ರೆಪ್ರೆಸೆಂಟ್ ಮಾಡೋದು ಇಸ್ ಕ್ವೈಟ್ ಈಸಿ ಅಂತ ಹೇಳ್ಕೊಂಡು ವಿ ಗೋ ವಿತ್ ಕೆಮಿಕಲ್ ಈಕ್ವೇಷನ್. ಈಗ ಒಂದು ಪ್ರಾಸೆಸ್ ಇದೆ, ಇಲ್ಲಿ ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಟಾಂಗ್ಸ್ ಯೂಸ್ ಮಾಡಿಕೊಂಡು ಮೆಗ್ನೀಷಿಯಮ್ನ ಬರ್ನ್ ಮಾಡ್ತಾ ಇದ್ದೀನಿ. ಸೊ ಮೆಗ್ನೀಷಿಯಮ್ನ ಬರ್ನ್ ಮಾಡ್ತಾ ಇದ್ದೀನಿ ಟಾಂಗ್ಸ್ ಯೂಸ್ ಮಾಡಿಕೊಂಡು, ಆ್ಯಂಡ್ ಮೆಗ್ನೀಷಿಯಮ್ ವಾಸ್ ಇನ್ ದ ರಿಬ್ಬನ್ ಫಾರ್ಮ್ಯಾಟ್. ಇವಾಗ ಅದು ಬರ್ನ್ ಆಗಿ ಇದು ಟಾಂಗ್, ಇದು ದಿಸ್ ಇಸ್ ಕಾಲ್ಡ್ ಅಸ್ ಟಾಂಗ್. ರೀಲೇಬಲ್ ಇಟ್ ಒನ್ಸ್ ಅಗೇನ್. ಟಾಂಗ್ ಅನ್ನ ಯೂಸ್ ಮಾಡಿ ಈ MG ರಿಬ್ಬನ್ ಅನ್ನ ಬರ್ನ್ ಮಾಡ್ತಾ ಇದ್ದೀನಿ. ಬರ್ನ್ ಮಾಡಬೇಕಾದ್ರೆ ಒಂದು ಹುಡಿಗಳು ಸಿಗುತ್ತೆ. And that is collected in this apparatus called as watch glass. ಆ ವಾಚ್ ಗ್ಲಾಸ್ ಅಲ್ಲಿ ಆ ಮೆಗ್ನೀಷಿಯಂ ರಿಬ್ಬನ್ ನ ಬರ್ನ್ ಮಾಡಬೇಕಾದ್ರೆ ಸಿಕ್ಕಿರುವಂತಹ ರೆಸಿಡ್ಯೂ ಅಥವಾ ಆ ಪೌಡರ್ ಅನ್ನ ಕಲೆಕ್ಟ್ ಮಾಡ್ತೀವಿ. ಅಂಡ್ ವಿ ಕಾಲ್ ದಟ್ ಆಸ್ ಮೆಗ್ನೀಷಿಯಂ ಆಕ್ಸೈಡ್. ಇದನ್ನ ನಾವು ಈ ಪೌಡರ್ ಅನ್ನ MgO ಅಂತ ಹೇಳಿ ಇಂಡಿಕೇಟ್ ಮಾಡ್ತೀವಿ. MgO ಅಂತ ಹೇಳಿದ್ರೆ ಮೆಗ್ನೀಷಿಯಂ ಆಕ್ಸೈಡ್ ಅಂತ ಹೇಳಿ. ಸೊ ಇಲ್ಲಿ ಏನೋ ಒಂದು ಚೇಂಜಸ್ ಆಯಿತು. ಫಸ್ಟ್ಗೆ ಮೆಗ್ನೀಷಿಯಂ ಇತ್ತು, ಯು ಬರ್ನ್ಟ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ and you got MgO, magnesium oxide ನಿಮಗೆ ಸಿಕ್ತು, and you use burner to burn this magnesium. So ಇದೊಂದು ಕೆಮಿಕಲ್ ಚೇಂಜ್ ಹೌದಾ ಅಲ್ವಾ? ಎಸ್. ಇನಿಷಿಯಲಿ ಮೆಗ್ನೀಷಿಯಂ ಮಾತ್ರ ಇತ್ತು, and after that reaction you got magnesium oxide as the product. ಸೊ ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡಬಹುದು? ಇನ್ ಟರ್ಮ್ಸ್ ಆಫ್ ವರ್ಡ್ ಇಕ್ವೇಷನ್ ಫಸ್ಟ್ಗೆ ಹೇಳೋದಾದ್ರೆ ಅವುಗಳ ಹೆಸರುಗಳನ್ನ ಬರಿತಾ ಹೋಗ್ತೀರಾ. ಮೆಗ್ನೀಷಿಯಂ, ಆಕ್ಸಿಜನ್ ಗಿವಿಂಗ್ ಮೆಗ್ನೀಷಿಯಂ ಆಕ್ಸೈಡ್. ಯಾವುದೆಲ್ಲ ರಿಯಾಕ್ಷನ್ಗೆ ಒಳಗಾಗಿತ್ತು ಯು ಕಾಲ್ ದೆಮ್ ಆಸ್ ರಿಯಾಕ್ಟೆಂಟ್. ದ ಸಬ್ಸ್ಟೆನ್ಸಸ್ ವಿಚ್ underwent a reaction are called as reactant. The substance which is formed after a reaction is called as product ಅಂತ ಹೇಳಿ ಕೂಡ ಹೇಳ್ಬೋದು. So this is called as word equation. Now a question comes,
ಬಿಫೋರ್ ದಿಸ್ ಕಂಡಕ್ಟಿಂಗ್ ಆಕ್ಟಿವಿಟಿ, ಈ ಆಕ್ಟಿವಿಟಿಯನ್ನು ಮಾಡೋಕ್ಕಿಂತ ಮುಂಚೆ, ಬಿಫೋರ್ ಕಂಡಕ್ಟಿಂಗ್ ದಿಸ್ ಆಕ್ಟಿವಿಟಿ, ಒನ್ ಶುಡ್ ಕ್ಲೀನ್ ದ ಮೆಗ್ನೀಷಿಯಂ ರಿಬನ್ ಯೂಸಿಂಗ್ ಸ್ಯಾಂಡ್ ಪೇಪರ್. ಯಾಕೆ ಅಂತ ಹೇಳಿ, ಈ ಆಕ್ಟಿವಿಟಿ ಬೇಸಿಸ್ ಮೇಲೆ ಯು ಗೆಟ್ ದಿಸ್ ಕ್ವೆಶನ್ ಫಾರ್ 2 mark ಆರ್ 1 mark. ಸೊ ವೈ ಡು ಯು ಡೂ ದಿಸ್? ಯಾಕೆ ಇದನ್ನ ಮಾಡಬೇಕು? ಮೆಗ್ನೀಷಿಯಂ ಇಸ್ ಅ ರಿಯಾಕ್ಟಿವ್ ಮೆಟಲ್. ಮೆಗ್ನೀಷಿಯಂ ರಿಬ್ಬನ್ ಮೇಲ್ಗಡೆ ಹಲವಾರು ಮೆಗ್ನೀಷಿಯಂ ಆಟಮ್ಸ್ಗಳಿರುತ್ತೆ, ಸಣ್ಣ ಸಣ್ಣ ಮೆಗ್ನೀಷಿಯಂ ಆಟಮ್ಸ್ಗಳು. ದಿಸ್ ಆಟಮ್ ಇಸ್ ಹೈಲಿ ಆಕ್ಟಿವ್ and it tries to react with atmospheric oxygen as well as carbon dioxide to form magnesium oxide or magnesium carbonate as impurity on the surface of magnesium ribbon. ಆ magnesium ribbon ಮೇಲ್ಗಡೆ ಈ ಇಂಪ್ಯೂರಿಟಿಗಳು ಫಾರ್ಮ್ ಆಗುವ ಕಾರಣಕ್ಕೋಸ್ಕರ we have to remove that impurity, only then pure magnesium oxide ನಮಗೆ ಸಿಗುವಂಥದ್ದು. So we have to clean magnesium ribbon using sandpaper to avoid this impurity or scratch off these impurity from the surface. And also you should take precautions while performing this activity in your school or wherever it is. Yen precautions anta helidre, the one who is holding the tongue should hold it with certain distance, quite long distance. Yakendre amount of heat released is higher and also a dazzling light will come out, so better wear goggles. Goggles na wear ಮಾಡಿ, ಯಾಕೆಂದ್ರೆ bright light, dazzling light ಅಂತ ಹೇಳಿದ್ರೆ bright light ಬರುತ್ತೆ and it may causes a certain impact on your eyes. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ wear goggles. ಇದು precautions you should take before conducting this experiment or activity. ಆಮೇಲೆ ಅದನ್ನ ಕ್ಲೀನ್ ಮಾಡುವಂಥದ್ದು ಕೂಡ ಒಂದು ಪ್ರಿಕಾಷನ್ ಆಗಿರುತ್ತೆ. ಸೊ ದೆನ್ ಕಮ್ಸ್ ಸ್ಕೆಲಿಟಲ್ ಕೆಮಿಕಲ್ ಇಕ್ವೇಷನ್. ಸ್ಕೆಲಿಟಲ್ ಕೆಮಿಕಲ್ ಇಕ್ವೇಷನ್ ನ ಯಾವುದಕ್ಕೆ ನಾವು ಅಪ್ಲೈ ಮಾಡ್ತೀವಿ? ಫಾರ್ ದ ಸಿಂಬಲ್ ಇಕ್ವೇಷನ್. ಯಾವುದಾದ್ರೂ ಇಕ್ವೇಷನ್ ನ ಸಿಂಬಲ್ ಫಾರ್ಮಲ್ ಬರೀತೀರಾ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಂ ಬರ್ನ್ ಮಾಡಿದಿರಲ್ವಾ, ಅದನ್ನ ನಾನು ಸಿಂಬಾಲಿಕಲ್ ವೇಲಿ ರೆಪ್ರೆಸೆಂಟ್ ಮಾಡೋದಾದ್ರೆ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವಿಂಗ್ ಮೆಗ್ನೀಷಿಯಂ ಆಕ್ಸೈಡ್ ಅಂತ ಹೇಳ್ತೀವಿ. ಯಾವಾಗೆಲ್ಲ ನೀವು ಗೇಷಿಯಸ್ ಸಬ್ಸ್ಟೆನ್ಸ್ ಅನ್ನ ರಿಯಾಕ್ಟೆಂಟ್ ಅಲ್ಲಿ ಅಥವಾ ಪ್ರಾಡಕ್ಟ್ ಅಲ್ಲಿ ಬರೀತಿರೋ ಅವುಗಳ ಅಟಾಮಿಸಿಟಿ ಅಂತ ಹೇಳಿದ್ರೆ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ದಟ್ ಒನ್ ಮಾಲಿಕ್ಯೂಲ್ ಅನ್ನ ಯು ಶುಡ್ ಕೀಪ್ ಇಟ್ ಆಸ್ 2 ಡೈಅಟಾಮಿಕ್ ಮಾಲಿಕ್ಯೂಲ್. ನೆನ್ಪಿಟ್ಕೊಳ್ಳಿ, ಗೇಷಿಯಸ್ ಸಬ್ಸ್ಟೆನ್ಸ್ ಇದು ಅಟಾಮಿಸಿಟಿ ಯಾವಾಗ್ಲೂ 2 ಆಗಿರುತ್ತೆ. ಸೊ ಗೇಷಿಯಸ್ ಸಬ್ಸ್ಟೆನ್ಸಸ್ ಸಚ್ ಆಸ್ ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, ಕ್ಲೋರಿನ್ ಇವುಗಳನ್ನೆಲ್ಲ ಬರೀತಿದ್ದೀರಾ ಅಂತ ಹೇಳಿದ್ರೆ ಕೀಪ್ ದೇರ್ ಅಟಾಮಿಸಿಟಿ ಆಸ್ 2. ಸಪೋಸ್ ಇಫ್ ಯು ಆರ್ ಅಡ್ರೆಸ್ಸಿಂಗ್ ನೋಬೆಲ್ ಗೇಷಿಯಸ್ ಎಲಿಮೆಂಟ್ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್, ರೆಡಾನ್ ಇವುಗಳನ್ನ ನೀವು ಅಡ್ರೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅವುಗಳು ಮೋನೋ ಅಟಾಮಿಕ್ ಫಾರ್ಮಲ್ಲೇ ಇರುತ್ತೆ, ಅಟಾಮಿಸಿಟಿಯಲ್ಲಿ ಸಿಂಗಲ್ ಆಗಿರುತ್ತೆ. ಓಕೆನಾ? ಸೊ ನಾವು ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಮೇಜರ್ ಪಾಯಿಂಟ್, ಗೇಷಿಯಸ್ ಸ್ಟೇಟ್ ಅಲ್ಲಿ ಅಟಾಮಿಸಿಟಿ 2 ಅಂತ ಹೇಳಿ ಬರ್ದಿರೋ ಕಾರಣಕ್ಕೋಸ್ಕರ ಆಕ್ಸಿಜನ್ ಇಸ್ ಎ ಗ್ಯಾಸ್, ಅಟಾಮಿಸಿಟಿ ಇಸ್ 2, ಇಟ್ ಮೀನ್ಸ್ ಇಟ್ ಎಕ್ಸಿಸ್ಟ್ ಇನ್ ಡೈಆಟಮಿಕ್ ಫಾರ್ಮ್. 2 ಆಟಮ್ಗಳು ಕ್ಲಬ್ ಆಗಿ ಆಕ್ಸಿಜನ್ ಇರುವಂಥದ್ದು. ಸೊ ಯು ಹ್ಯಾಡ್ ರಿಟನ್ ಹಿಯರ್ 2. ಇದನ್ನ ಸಿಂಬಲ್ ಇಕ್ವೇಷನ್ ಅಂತ ಹೇಳಿ ಕರಿತೀವಿ. ಸಿಂಬಾಲಿಕಲ್ ವೇಲ್ ನೀವು ರೆಪ್ರೆಸೆಂಟ್ ಮಾಡಿರೋದು, ವರ್ಡ್ ಇಕ್ವೇಷನ್ ಅಲ್ಲ. And I also call this as skeletal equation because number of atoms on reactant to product side is not matching. Aita, if it is matching, then you call it as balanced chemical equation. If it is not matching, then you call it as unbalanced chemical equation or skeletal chemical equation. One the magnesium, you'll bury one magnesium. Magnesium with respect to it balanced, but oxygen nodi reactant kade and before the arrow mark, reactant kade there are 2 oxygen. Here is only 1 oxygen, hence the equation is not balanced. Fine. Then goes with ಕ್ವೆಶ್ಚನ್ ಇಲ್ಲಿ ಏನಕ್ಕೆ ಬ್ಯಾಲೆನ್ಸ್ ಮಾಡಬೇಕು? ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಅಂತ ಹೇಳಿದ್ರೆ ಏನು? ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಅಂತ ಹೇಳಿದ್ರೆ ಒಂದು ಕೆಮಿಕಲ್ ಚೇಂಜ್ ನ ನೀವು ಯಾವಾಗ ಸಿಂಬಾಲಿಕಲ್ ಫಾರ್ಮೆಟ್ ಅಲ್ಲಿ ತಗೊಂಡು ಬರ್ತಿರೋ, ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಹಿಯರ್ ಮೆಗ್ನೀಷಿಯಂ ರಿಯಾಕ್ಟಿಂಗ್ ವಿತ್ ಸಲ್ಫ್ಯೂರಿಕ್ ಆಸಿಡ್ H2SO4 giving, it means these two are the reactant, they react to give some product. ಯಾವುದಿಲ್ಲಿ ಪ್ರಾಡಕ್ಟ್? ಮೆಗ್ನೀಷಿಯಂ ಸಲ್ಫೇಟ್ ಅಂತ ಹೇಳುವಂತ ಒಂದು ಪ್ರಾಡಕ್ಟ್. ನೋಡಿ ಇಲ್ಲಿ ಹೈಡ್ರೋಜನ್ ಇಸ್ ಅ ಗ್ಯಾಸ್, ಸೊ ಯು ಶುಡ್ ರೈಟ್ ಹೈಡ್ರೋಜನ್ ಆಸ್ ಡೈಅಟಾಮಿಕ್ ಫಾರ್ಮ್ H2 ಫಾರ್ಮ್ ಅಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ಕೌಂಟ್ ಮಾಡಿ ಪ್ರತಿ ಆಟಮ್ಸ್ ಅನ್ನ ಈ ತರ ಕೌಂಟ್ ಮಾಡಿ ಚೆಕ್ ಮಾಡೋದನ್ನ ಹಿಟ್ ಅಂಡ್ ಟ್ರಯಲ್ ಮೆಥಡ್ ಆಫ್ ಬ್ಯಾಲೆನ್ಸಿಂಗ್ ಅಂತ ಹೇಳಿ ಹೇಳ್ತೀವಿ. ಐ ಟಾಕ್ ಅಬೌಟ್ ಇಟ್ ನೌ. One magnesium balanced. There are 2 hydrogen, here also 2 hydrogen balanced. 1 sulfur, 1 sulfur balanced. There are 4 oxygen and here also you have 4 oxygen. So ella atoms galu of different element galu, magnesium element agirbodu, different element anta helidre magnesium, hydrogen, sulfur, oxygen, ee 4 different element
ಏನಿದು, ಪ್ರತಿ ಆಟಮ್ಸ್ ಗಳು ಆನ್ ಬೋತ್ ದ ಸೈಡ್ ಏನಾಯ್ತು, ಈಕ್ವಲ್ ಇದೆ ನಂಬರ್. ಸೊ ಇಫ್ ದೇ ಆರ್ ಈಕ್ವಲ್ ವಿ ಕಾಲ್ ದಟ್ ರಿಯಾಕ್ಷನ್ ಆಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್. ಇಫ್ ದೇ ಆರ್ ನಾಟ್ ಈಕ್ವಲ್ ದೆನ್ ವಿ ಕಾಲ್ such reaction as skeletal chemical reactions. Equation, skeletal chemical equation, ಇಲ್ಲಿ ಬಂದು balanced chemical equation. So ಯಾತಕ್ಕೋಸ್ಕರ chemical equations ನ balance ಮಾಡಬೇಕು? Why chemical equations should be balanced? According to the law of conservation of mass. So we should balance this because every chemical reaction obeys law of conservation of mass. Law of conservation of mass ಅನ್ನ ಪ್ರತಿ ಕೆಮಿಕಲ್ ರಿಯಾಕ್ಷನ್ಸ್ ಗಳು, ನಾಟ್ ನ್ಯೂಕ್ಲಿಯರ್ ಕೆಮಿಕಲ್ ರಿಯಾಕ್ಷನ್ಸ್, ಸಿಂಪಲ್ ಕೆಮಿಕಲ್ ರಿಯಾಕ್ಷನ್ಸ್ ಗಳು ಒಬೆ ಮಾಡುತ್ತೆ. ಏನಿದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರೋ ಪ್ರಕಾರ, ಮಾಸ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ nor be destroyed. It can be only transformed from one form to another form. Reactant form ಇಂದ ಪ್ರಾಡಕ್ಟ್ ಫಾರ್ಮಿಗೆ ನೀವು ಮಾಸ್ ಅನ್ನ ಕನ್ವರ್ಟ್ ಮಾಡಬಹುದು. ಬಟ್ ನೀವು ಎಷ್ಟು ರಿಯಾಕ್ಟೆಂಟ್ ತಗೋತಿರೋ ಅಷ್ಟೇ ಪ್ರಾಡಕ್ಟ್ ಸಿಗಬೇಕು. ಯಾವುದೆಲ್ಲ ಆಟಮ್ಸ್ ಗಳನ್ನ ತಗೋತಿರೋ ಅಷ್ಟೇ ಆಟಮ್ಸ್ ಗಳು ಪ್ರಾಡಕ್ಟ್ ಸೈಡು ಫಾರ್ಮ್ ಆಗಬೇಕು. ಇದನ್ನೇ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ವಿತ್ ರೆಸ್ಪೆಕ್ಟ್ ಟು ಕೆಮಿಕಲ್ ಈಕ್ವೇಷನ್ ಅಂತ ಹೇಳುವಂಥದ್ದು. ಸೊ ಲೆಟ್ಸ್ ರೀಡ್ ದ NCERT ಲೈನ್. That is total mass of element present in the product of a chemical reaction. Product ಕಡೆ ಏನೆಲ್ಲ ಇರುತ್ತೋ ಟೋಟಲ್ ಮಾಸ್ ಆಫ್ ಎಲಿಮೆಂಟ್ ಗಳು. ಈ ವರ್ಡ್ ನಿಮಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್ H2 plus O2 giving H2O. ಇನ್ನ ಬ್ಯಾಲೆನ್ಸ್ ಮಾಡ್ತೀರಾ ಅನ್ಕೊಳ್ಳಿ. I'll just teach now how to balance. ಇಲ್ಲಿ ನಾನು 2 ಹಾಕೊಳ್ತೀನಿ and I'll write here 2. I'll teach you next step. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಟೀಚ್ ಮಾಡ್ತೀನಿ. Say that ಇಷ್ಟು ಮಾಸ್ ಇದೆ ಅಲ್ವಾ, ಟೋಟಲ್ ಮಾಸ್ ಆಫ್ ಈ ಎಲಿಮೆಂಟ್ಗಳು ಅಥವಾ ಟೋಟಲ್ ಮಾಸ್ ಆಫ್ ದ ಪ್ರಾಡಕ್ಟ್ ಶುಡ್ ಬಿ ಈಕ್ವಲ್ ಟು ಟೋಟಲ್ ಮಾಸ್ ಆಫ್ ಆಲ್ ದಿ ಸಬ್ಸ್ಟೆನ್ಸ್ ಆರ್ ಆಲ್ ದಿ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ರಿಯಾಕ್ಟೆಂಟ್ ಸೈಡ್. ಸೊ ಟೋಟಲ್ ಮಾಸ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ಪ್ರಾಡಕ್ಟ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟು ಬಿ ಈಕ್ವಲ್ ಟು ಟೋಟಲ್ ಮಾಸ್ ಆಫ್ ದಿ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ರಿಯಾಕ್ಟೆಂಟ್ ಸೈಡ್. ಇನ್ ಅದರ್ ವರ್ಡ್ಸ್, ಎಲ್ಲ ಆಟಮ್ಸ್ಗಳು, ನಂಬರ್ ಆಫ್ ಆಟಮ್ಸ್ ಆಫ್ ಈಚ್ ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ ಟು ಶುಡ್ ಬಿ ಈಕ್ವಲ್ ಟು ಈಚ್ ಎಲಿಮೆಂಟ್ ಅಂತ ಹೇಳಿದ್ರೆ ಪ್ರತಿ ಎಲಿಮೆಂಟ್ಗಳು ಯಾವುದು ರಿಯಾಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ದೋಸ್ ನಂಬರ್ ಆಫ್ ಆಟಮ್ಸ್ ಆಫ್ ಎಲಿಮೆಂಟ್ ಬಿಫೋರ್ ಅಂಡ್ ಆಫ್ಟರ್ ದ ಕೆಮಿಕಲ್ ರಿಯಾಕ್ಷನ್ಸ್ ಶುಡ್ ಬಿ ಈಕ್ವಲ್ ಅಂತ ಹೇಳಿ ಕೂಡ ಸಿಂಪಲ್ ಆಗಿ ಹೇಳ್ಬೋದು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 2 marks. Why chemical equation should be balanced? So you have to tell them that every chemical equations obey law of conservation of mass. ಏನು law of conservation of mass ಅಂತ ಹೇಳಿ further you have to explain this. Okay, then comes balancing ಮಾಡೋದು ಯಾವ ತರ. Suppose I take one example of zinc reacting with sulfuric acid to give zinc sulfate and hydrogen gas. ಈ ರಿಯಾಕ್ಷನ್ ಅಲ್ಲಿ ಬ್ಯಾಲೆನ್ಸ್ ಇದೆಯಾ ಇಲ್ವಾ ಅಂತ ಹೇಳಿ ಯಾವ ತರ ಚೆಕ್ ಮಾಡೋದು? So simple way, if you want you can do this, but this is time consuming. So only since it is given in NCERT, I had taken this format. Otherwise we are doing it by hit and trial method. You're seeing it over there, right? Balance ಮಾಡೋದು ಅಂದ್ರೆ hit trial. ಯಾವುದನ್ನ ಹಿಟ್ ಮಾಡ್ತೀರಾ? ಬ್ಯಾಡ್ ತಗೊಂಡು ಹೋಗಿ ಆಟಮ್ಸ್ ನ ಹಿಟ್ ಮಾಡುದಾ? ಅಲ್ಲ. So you have to count the number of atoms on the reactant side and product side. ಇಲ್ಲಿ zinc ಒಂದಿದೆ, ಇಲ್ಲೂ zinc ಒಂದೇ ಇದೆ. There are 2 hydrogen, here there are 2 hydrogen. 1 sulfur, 4 oxygen. So you literally compare and count all the atoms of different element on both the side. ಇವಾಗ ಆ ಎಲಿಮೆಂಟ್ಗಳನ್ನ ತಗೊಂಡಿದ್ರ, ಕೌಂಟ್ ಮಾಡಿದ್ರಿ ಎಷ್ಟಿದೆ ಪ್ರಾಡಕ್ಟ್ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಅಂತ ಹೇಳಿ. ಪ್ರಾಡಕ್ಟ್ ಸೈಡ್ ಅಲ್ಲೂ ಕೌಂಟ್ ಮಾಡ್ತೀರಾ. ಜಿಂಕ್ ಆನ್ ಬೋತ್ ದ ಸೈಡ್ 1 and 1. ಹೈಡ್ರೋಜನ್ ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಸೊ 2 and 2. Then comes sulfur. ಇಲ್ಲೊಂದಿದೆ. So 1 and 1. And oxygen, there are 4 and there are 4 on both the side. So 4 and 4. So ಈ equation is completely balanced chemical equation. Balanced ಆಗಿರುವಂತಹ equation ಗೆ ಸುಮ್ಮನೆ numbers ಎಲ್ಲ ಬರೆಯಕ್ಕೆ ಹೋಗಬೇಡಿ, because you are going to disturb the system ಅಂತ ಹೇಳಿ. So if it is balanced, then don't touch. That's it. ಹಾಗಾದ್ರೆ ಒಂದು 3 marks ಕೇಳ್ತಾರೆ ನೋಡ್ಕೊಳ್ಳಿ ನಿಮ್ಮ ಎಕ್ಸಾಂಪಲ್. ಎಕ್ಸ್ಪ್ಲೇನ್ ಬ್ಯಾಲೆನ್ಸಿಂಗ್ ಅ ಕೆಮಿಕಲ್ ಇಕ್ವೇಶನ್ ಫಾರ್ 3 marks. ಒಂದೇ ಇಕ್ವೇಶನ್ ನ 3 marks ಕೇಳಿದ್ರೆ ಅದನ್ನ ಸ್ಟೆಪ್ ವೈಸ್ ಬರಿಬೇಕಾಗುತ್ತೆ. ಸೊ ಈ ಒಂದು ಎಕ್ಸಾಂಪಲ್ ನಿಮ್ಮ NCERT ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, and there are chances that they can ask this explanation for balancing in your first PT exam. ಫಸ್ಟ್ ಪಿರಿಯಾಡಿಕ್ ಟೆಸ್ಟ್ ನಲ್ಲಿ, ಫಸ್ಟ್ ಕ್ಲಾಸ್ ಟೆಸ್ಟ್ ನಲ್ಲೆಲ್ಲ ಇನ್ನ ಚಾಪ್ಟರ್ಸ್ ಗಳು ಜಾಸ್ತಿ ಮಾಡಿರಲ್ವಲ್ಲ, ಅವಾಗ ಅವರು 3 marks ಗೆ ಬ್ಯಾಲೆನ್ಸ್ ದ ಕೆಮಿಕಲ್ ಇಕ್ವೇಶನ್ ಯೂಸಿಂಗ್ ಸ್ಟೆಪ್ ಅಂತ ಹೇಳಿ ಕೇಳಿದಾಗ, 3 marks ಗೆ ಕೇಳಿದಾಗ ಮಾತ್ರ ಸ್ಟೆಪ್ ಮೆಥಡ್ಸ್ ಅನ್ನ ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ
ಈಗ ಫೈನಲ್ ಎಕ್ಸಾಮ್ಸ್ ನೀವು ಅಪಿಯರ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಅವ್ರು ಒಂದೇ ಇಕ್ವೇಶನ್ ಬ್ಯಾಲೆನ್ಸ್ ಮಾಡಿ ಕೇಳಲ್ಲ, 3-4 ಇಕ್ವೇಶನ್ಸ್ ಕೊಟ್ಬಿಟ್ಟು ಬ್ಯಾಲೆನ್ಸ್ ದ ಫಾಲೋವಿಂಗ್ ಇಕ್ವೇಶನ್. ಫಾರ್ ಎಕ್ಸಾಂಪಲ್ ನಿಮ್ಮ NCERT ಎಕ್ಸಸೈಸ್ ಓಪನ್ ಮಾಡಿದ್ರೆ ಒಂದು ಕ್ವೆಶ್ಚನ್ ಕೆಳಗಡೆ 4 ಇಕ್ವೇಶನ್ಸ್ ಕೊಟ್ಬಿಟ್ಟು ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿ ಕೇಳ್ತಾರಲ್ವಾ, ಅಂತಹ ಇಕ್ವೇಶನ್ಸ್ ಅನ್ನ ಪ್ರತಿ ಇಕ್ವೇಶನ್ಸ್ ನ ಎಲ್ಲಾ ಸ್ಟೆಪ್ಗಳು ಕೂಡ ಬರೆದು ಬ್ಯಾಲೆನ್ಸ್ ಮಾಡೋದು ಇಸ್ ಟೋಟಲಿ ಟಿಡಿಯಸ್, ಲೆಂತಿ ಪ್ರಾಸೆಸ್, ಅದು ಟೈಮ್ ಕನ್ಸ್ಯೂಮಿಂಗ್, ಯಾರು ಮಾಡಕ್ ಹೋಗಲ್ಲ. ಅಲ್ಲಿ ಟ್ರಿಕ್ಸ್ ಯಾವ ತರ ಯೂಸ್ ಮಾಡಬೇಕು ಅಂತ ಹೇಳಿ ಕೇಳಿದ್ರೆ ಯು ಹ್ಯಾವ್ ಟು ಫಾಲೋ ಅ ಸೀಕ್ವೆನ್ಸ್. ಯಾವ್ದದು? ಅಂತಹ ಇಕ್ವೇಶನ್ ನ ವಿದಿನ್ 1 ಮಿನಿಟ್ ಅಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡಬೇಕು. ಫಸ್ಟ್ಗೆ ಮೆಟಲ್ ನ ಬ್ಯಾಲೆನ್ಸ್ ಮಾಡ್ತೀರಾ, ಆಮೇಲೆ ನಾನ್ ಮೆಟಲ್ಸ್ ನ ಬ್ಯಾಲೆನ್ಸ್ ಮಾಡ್ತೀರಾ, ಆಮೇಲೆ ಆಕ್ಸಿಜನ್ ಅನ್ನ ಬ್ಯಾಲೆನ್ಸ್ ಮಾಡ್ತೀರಾ, ಲಾಸ್ಟ್ಗೆ ಹೈಡ್ರೋಜನ್ ಅನ್ನ ಬ್ಯಾಲೆನ್ಸ್ ಮಾಡ್ತೀರಾ. ಸೊ ಈ ಮೆಥಡ್ ಅನ್ನ ನಾನು ಎಂಡ್ ಆಫ್ ದಿಸ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವಾಗ ಹೇಳ್ಕೊಡ್ಲಿಕ್ಕೆ ಹೋಗ್ತಿರುವಂತದ್ದು ಇಸ್ ಆಕ್ಚುಲಿ ಫಾರ್ ಥಿಯರಿಟಿಕಲ್ ಡಿಸ್ಕ್ರಿಪ್ಟಿವ್ 3 ಮಾರ್ಕ್ಸ್ಗೆ ಹೇಗೆ ಬರಿಬೇಕು ಅಂತ ಹೇಳೋದನ್ನ. ಓಕೆ, ದಿಸ್ ಇಸ್ ಗಿವನ್ ಇನ್ ಯೋರ್ NCERT. ಸೊ ಈ ಫಸ್ಟಿಗೆ ಅರ್ಥ ಮಾಡ್ಕೊಳ್ಳೋಣ ಈ ರಿಯಾಕ್ಷನ್ಸ್ ಎಲ್ಲಾಗುತ್ತೆ, ಏನು ಈ ರಿಯಾಕ್ಷನ್ಸ್ ಅಂತ ಹೇಳಿ. ಅಯನ್ ನೀವು ನೋಡಿರ್ತೀರ ಯೂಶುವಲ್ ಆಗಿ ಅಯನ್ ಆಟಮ್ಸ್ಗಳು ಯಾವ ತರ ಸ್ಟೀಮ್ ಜೊತೆ ರಿಯಾಕ್ಟ್ ಆಗುತ್ತೆ. ವಾಟರ್ ಅನ್ನ ನೀವು ಸ್ಟೀಮ್ ಫಾರ್ಮ್ಯಾಟ್ ಅಲ್ಲಿ ತಗೊಂಡ್ ಬಂದ್ರೆ ಹೇಗೆ ಅಯನ್ ರಿಯಾಕ್ಟ್ ಆಗುತ್ತೆ ಸ್ಟೀಮ್ ಜೊತೆ ಅಂತ ಹೇಳುವಂತ ರಿಯಾಕ್ಷನ್ ಇದು. ಸೊ Fe ರಿಯಾಕ್ಟ್ಸ್ ವಿತ್ H2O ಇನ್ ಗೇಷಿಯಸ್ ಸ್ಟೇಟ್. ಆ ಸ್ಟೀಮ್ ಅನ್ನು ನಾನು ಬೇಕಾದ್ರೆ ಇಲ್ಲಿ G ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀನಿ. ಸ್ಟೇಟ್ ಸಿಂಬಲ್ಸ್ ಬಗ್ಗೆ ನಾನು ಮಾತಾಡ್ತೀನಿ ಸ್ವಲ್ಪ ಆದ್ಮೇಲೆ. ಸೊ ಈ ಒಂದು ವಾಟರ್ ಜೊತೆ ರಿಯಾಕ್ಟ್ ಆದಾಗ ಅಯನ್ ಚೇಂಜ್ ಆಗುತ್ತೆ, ಹೊಸ ಸಬ್ಸ್ಟೆನ್ಸ್ ಆಗಿ ಫಾರ್ಮ್ ಆಗುತ್ತೆ. ಇದನ್ನ ಮಿಕ್ಸ್ಡ್ ಆಕ್ಸೈಡ್ ಅಂತ ಹೇಳಿ ಕರಿತೀವಿ. Fe3O4 ಅನ್ನ ಮಿಕ್ಸ್ಡ್ ಆಕ್ಸೈಡ್, ಇದಕ್ಕೊಂದು ಪರ್ಟಿಕ್ಯುಲರ್ ನೇಮ್ ಇಲ್ಲ, ಮಿಕ್ಸ್ಡ್ ಆಕ್ಸೈಡ್. ಯಾಕೆಂದ್ರೆ ಈ ಒಂದು ಮಿಕ್ಸ್ಡ್ ಆಕ್ಸೈಡ್ ಇಸ್ ಮೇಡ್ ಅಪ್ ಆಫ್ ಫೆರಿಕ್ ಆಕ್ಸೈಡ್ Fe2O3 ಆಸ್ ವೆಲ್ ಆಸ್ ಫೆರಸ್ ಆಕ್ಸೈಡ್. ಫೆರಸ್ಸು ಫೆರಿಕು ಎರಡರದು ಮಿಕ್ಸ್ಚರ್ ಇದು. ನೋಡಿಬೇಕಾದ್ರೆ 2 + 1 3Fe, 3 + 1 4 ಆಕ್ಸಿಜನ್ ಆಯ್ತಾ. ಸೊ ಎರಡರದು ಕಾಂಬಿನೇಷನ್ ಫಾರ್ಮ್ ಆಗಿರುವಂಥದ್ದು ಅಲಾಂಗ್ ವಿತ್ ದ ರಿಲೀಸ್ ಆಫ್ ಹೈಡ್ರೋಜನ್ ಗ್ಯಾಸ್. ಯಾವ್ದೆಲ್ಲ ಗ್ಯಾಷಿಯಸ್ ಫಾರ್ಮಲ್ ಆಗುತ್ತೆ ಅವುಗಳು ಎಸ್ಕೇಪ್ ಆಗುತ್ತೆ ಸಿಸ್ಟಮ್ ಇಂದ. ಹಾಗಾಗಿ ಯು ಕ್ಯಾನ್ ಇಂಡಿಕೇಟ್ ದಟ್ ಯೂಸಿಂಗ್ ಆರೋ ಮಾರ್ಕ್ ಪಾಯಿಂಟಿಂಗ್ ಅಪ್ವರ್ಡ್. ಸರಿ, ಈ ರಿಯಾಕ್ಷನ್ ಅನ್ನ ಸ್ಟೆಪ್ ವೈಸ್ ಹೇಗೆ ಬ್ಯಾಲೆನ್ಸ್ ಮಾಡೋದು. ನೀವು ಇವಾಗ ಫಸ್ಟ್ ಟೈಮ್ ಈಕ್ವೇಶನ್ಸ್ ನ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಯು ಕ್ಯಾನ್ ಡೂ ದಿಸ್. ನಿಮಗೆ ಬೇಕಂದ್ರೆ ಪ್ರತಿ ಫಾರ್ಮುಲಾ ಸುತ್ತ ಒಂದು ಬಾಕ್ಸ್ ಹಾಕೊಳ್ಳಿ, ಸೋ ದಟ್ ಯು ಆರ್ ನಾಟ್ ಡಿಸ್ಟರ್ಬಿಂಗ್ ದ ಆಕ್ಚುಯಲ್ ಕಾಂಪೋಸಿಷನ್, ಕೆಮಿಕಲ್ ಕಾಂಪೋಸಿಷನ್ ನೀವು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಇಲ್ಲಿ Fe H2O ಗಿವಿಂಗ್ Fe3O4 ಪ್ಲಸ್ H2. ಇಲ್ಲಿ 2 ಇದೆ ನೋಡಿ, ಫಾರ್ಮುಲಾದಲ್ಲಿ 3 ಇದೆ 4 ಇದೆ, ಅದನ್ನ ನೀವು ಟಚ್ ಮಾಡ್ತಾ ಇಲ್ಲ. ಯು ಆರ್ ನಾಟ್ ಡಿಸ್ಟರ್ಬಿಂಗ್ ದೆಮ್ ಆಯ್ತಾ. ಅದಕ್ಕೋಸ್ಕರ ನಂಬರ್ಸ್ ನ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು ಅಂತ ಹೇಳೋ ಕಾರಣಕ್ಕೋಸ್ಕರ ಯು ಆರ್ ಪುಟಿಂಗ್ ದ ಬಾಕ್ಸ್. ಆಮೇಲೆ ವೆನೆವರ್ ಯು ಬ್ಯಾಲೆನ್ಸ್ ದ ಕೆಮಿಕಲ್ ಇಕ್ವೇಶನ್ ಯು ಶುಡ್ ಎಕ್ಸ್ಪ್ರೆಸ್ ದ ಬ್ಯಾಲೆನ್ಸಿಂಗ್ ವಿತ್ ಯೂಸಿಂಗ್ ಸರ್ಟನ್ ಸಿಂಪಲ್ ಅರೇಬಿಕ್ ನಂಬರ್ಸ್ 1 2 3 4 5 6 0 ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಈ 1 2 ಅನ್ನ adjacent to the symbol ಇಲ್ಲಿ ಬರಿಬೇಕು. 1 ಅಥವಾ 2 ಆರ್ ಇಲ್ಲಿ 3 ಎನಿ ನಂಬರ್ಸ್ ಏನಿರುತ್ತೆ ಅದನ್ನ ಫಾರ್ಮುಲಾ ಆದ್ಮೇಲಲ್ಲ, ಫಾರ್ಮುಲಾದ್ಕಿಂತ ಮುಂಚೆನೆ ಬರಿಬೇಕು. ಆ ಬಾಕ್ಸ್ ಪಕ್ಕ ಬರಿಬೇಕು. ಇಲ್ಲ ನನಗೆ ಬಾಕ್ಸ್ ಬೇಡ ಅಂತ ಹೇಳಿದ್ರೆ ಹಾಕೊಳ್ಬೇಡಿ ಬಾಕ್ಸ್ ಅನ್ನ. ಸ್ಟೆಪ್ 2 ಅಲ್ಲಿ ಏನ್ ಮಾಡ್ತೀರಾ, ಸ್ಟೆಪ್ 2 ಅಲ್ಲಿ ಡಿಸ್ಕ್ರಿಪ್ಟಿವ್ ಫಾರ್ಮ್ ಅಲ್ಲಿ ನೀವು ಬರಿತೀರಾ ಅಂದಾಗ ಸ್ಟೆಪ್ 2 ಅಲ್ಲಿ ಹೀಗೆ ಬರಿಬಹುದು. ಲಿಸ್ಟ್ ಆಲ್ ದಿ ನಂಬರ್ ಆಫ್ ಡಿಫರೆಂಟ್ ಆಟಮ್ಸ್ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ ಸೈಡ್ ಅಂಡ್ ಪ್ರಾಡಕ್ಟ್ ಸೈಡ್. ಅಂಡ್ ನೀವು ಅದ್ರ ಲಿಸ್ಟ್ ಮಾಡಬೇಕಾದ್ರೆ ಯಾವ ಇಕ್ವೇಶನ್ ನೀವು ಲಿಸ್ಟ್ ಮಾಡ್ತಿರುವಂಥದ್ದು, Fe ರಿಯಾಕ್ಟಿಂಗ್ ವಿತ್ ವಾಟರ್ ಗಿವಿಂಗ್ Fe3O4 ಪ್ಲಸ್ H2. ಸೊ ಇಲ್ಲಿ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಎಷ್ಟಿತ್ತು Fe 1 ಇತ್ತು, ಪ್ರಾಡಕ್ಟ್ ಸೈಡ್ ಅಲ್ಲಿ ಎಷ್ಟಿದೆ 3 ಇದೆ, Fe3O4 ಅಲ್ಲಿ 3 ಇದೆ, ಅದನ್ನ ಬರೆದ್ರಿ. ನೆಕ್ಸ್ಟ್ ಹೈಡ್ರೋಜನ್ ರಿಯಾಕ್ಟೆಂಟ್ ಸೈಡ್ ನಲ್ಲಿ 2 ಇದೆ ಅಂಡ್ ಪ್ರಾಡಕ್ಟ್ ಸೈಡ್ ಅಲ್ಲೂ ಕೂಡ 2 ಇದೆ, ಲಿಸ್ಟ್ ಮಾಡ್ತೀರಾ. ದೆನ್ ಎಲಿಮೆಂಟ್ ಅಂಡರ್ ಅಲ್ಲಿ ಆಕ್ಸಿಜನ್, ಆಕ್ಸಿಜನ್ ಬಂದ್ಬಿಟ್ಟು ನಮ್ಮ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಇಲ್ಲಿ ಒಂದೇ ಇರುವಂತಹದ್ದು, ಪ್ರಾಡಕ್ಟ್ ಸೈಡ್ ಅಲ್ಲಿ there are 4, so 1 and 4 ಅಂತ ಹೇಳಿ ಲಿಸ್ಟ್ ಮಾಡ್ತೀರಾ. Why do you do this? To get an idea about where we should balance. Is all the atoms of different elements already balanced? If not, ಎಲ್ಲಿ ಬ್ಯಾಲೆನ್ಸ್ ಮಾಡಬೇಕು. You got the idea now? Yes, Fe is not balanced, oxygen is not balanced. So your focus should be on Fe and oxygen right now. And that too, start with that compound which has maximum number of atoms. For example, ಈ ಈಕ್ವೇಶನ್ ಅಲ್ಲಿ ದೇ ಸ್ಟಾರ್ಟೆಡ್ ವಿತ್ ಬ್ಯಾಲೆನ್ಸಿಂಗ್ ದ ಆಕ್ಸಿಜನ್ ಆಟಮ್. ಯಾಕೆ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಿದ್ರು? ಬಿಕಾಸ್ ಇನಿಷಿಯಲಿ ಇಕ್ವೇಶನ್ ವಾಸ್ FeH2O ಗಿವಿಂಗ್ Fe3O4 ಪ್ಲಸ್ H2. ನಾನು ಇದನ್ನ ಪಕ್ಕಾ ಏನ್ ಹೇಳ್ತೀನಿ, ಎಂಟರ್ಟೈನ್ ಮಾಡಲ್ಲ. ಫಸ್ಟಿಗೆ ಆಕ್ಸಿಜನ್ ಸ್ಟಾರ್ಟ್ ಮಾಡಬೇಡಿ. ಯಾವಾಗ ನೀವು ಕ್ವಿಕ್ ಆಗಿ 1 ಮಿನಿಟ್ ಅಲ್ಲೇ ಮುಗಿಸ್ಕೊಳ್ಳುವಂತಹ ಸಿಚುವೇಶನ್ ಅಲ್ಲಿ ಆಕ್ಸಿಜನ್ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮಕ್ಕಳೇ. ಸ್ಟಾರ್ಟ್ ವಿತ್ ಮೆಟಲ್. ಓನ್ಲಿ ಫಾರ್ ಯೋರ್ ಟೆಕ್ಸ್ಟ್ ಬುಕ್ ಪರ್ಪಸ್ ಅವರು ಕೊಟ್ಟಿದ್ದಾರೆ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆನಾ. ಆಕ್ಸಿಜನ್ ಇಲ್ಲಿ ಕೊಟ್ಟಿದ್ದಾರೆ, ನಾನು ಮಾಡ್ತಾ ಇದ್ದೀನಿ. ಆಕ್ಸಿಜನ್ ತಗೊಳ್ತೀರಾ, ಇನಿಷಿಯಲಿ ಎಷ್ಟಿತ್ತು
ಒಂದಿತ್ತು ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಒಂದು ಆಕ್ಸಿಜನ್, ಇಲ್ಲಿ ಒಂದೇ ಆಕ್ಸಿಜನ್ ಅಲ್ವಾ, ಹಾಗೆ ಒಂದು ಎಲ್ಲಿ ಇನ್ H2 ಅಂತ ಹೇಳಿ ಬರೀತೀರಾ. ಪ್ರಾಡಕ್ಟ್ ಸೈಡ್ ಅಲ್ಲಿ ಎಷ್ಟಿತ್ತು 4, ಯಾವ ಕಂಪೌಂಡ್ ಅಲ್ಲಿ Fe3O4 ಅಂತ ಹೇಳುವ ಕಂಪೌಂಡ್ ಅಲ್ಲಿ 4 ಆಕ್ಸಿಜನ್ ಇತ್ತು, ಅದನ್ನ ಬರೆದ್ರಿ. ಇನ್ನ ಬ್ಯಾಲೆನ್ಸ್ ಮಾಡ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು ನೀವು, ಅದನ್ನ ಇಲ್ಲಿ ಬರೀತೀರಾ. ಟು ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಒಂದನ್ನ 4 ಮಾಡ್ಬೇಕು, ಯಾಕೆಂದ್ರೆ ಇಲ್ಲಿ 4 ಇದೆ, ಇಲ್ಲಿ ಒಂದೇ ಇದೆ. ಇಲ್ಲಿ 4 ಮಾಡ್ಬೇಕಂದ್ರೆ ಈ ಒಂದನ್ನ ಏನು ಇಲ್ಲ ಅಂದ್ರೆ ಅಲ್ಲಿ 1 ಅಂತ ಹೇಳಿ ನೀವು ನೆನ್ಪಿಟ್ಕೊಳ್ಬೇಕು. ಇಫ್ there is nothing, then you should assume that the number is 1. Okay, then you should multiply this 1 by 4, 1 into 4, and here the 4 remains as it is. ಹಾಗೆ ಮಾಡಿದಾಗ what do you get here? What did you do? Fe you did not touch, there were 1 water, now you wrote 4 water, and Fe3O4 as it is, H2 also as it is. The only changes you brought here is 4 times, ಇಲ್ಲಿ ನೀವು ಬರೀತೀರಾ 4 times water ಅಂತ ಹೇಳಿ. So you multiplied it. That is your step 3. Step 4 ಅಲ್ಲಿ you start balancing hydrogen atom. Okay, hydrogen atom ಅಲ್ಲಿ ಹೇಗೆ ಮಾಡ್ತೀರಾ, ಫಸ್ಟ್ ಗೆ ಇನಿಷಿಯಲ್ atoms of hydrogen, reactant, product, tabular column ಮಾಡ್ಕೊಳ್ತೀರಾ. ಇನಿಷಿಯಲಿ ಎಷ್ಟಿತ್ತು ಹೈಡ್ರೋಜನ್, ಪ್ರೀವಿಯಸ್ ಮೆಥಡ್ ಇಂದ ತಗೊಳ್ಬೇಕು. ಇವಾಗ ಪ್ರೀವಿಯಸ್ ಮೆಥಡ್ ಅಲ್ಲಿ ಯು ಹ್ಯಾಡ್ ಡನ್ ದಿಸ್ ಮಚ್ ವರ್ಕ್ ನೌ, ರೈಟ್? ಫ್ರಮ್ ಹಿಯರ್ ಯು ಹ್ಯಾವ್ ಟು ಕೌಂಟ್ Fe3O4 ಪ್ಲಸ್ H2. ಇಲ್ಲಿಂದ ಕೌಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ಈಗ ಇನಿಷಿಯಲಿ ಅಂತ ಹೇಳಿದ್ರೆ ಈ ಇಕ್ವೇಶನ್ ಇಂದ ತಗೊಳ್ಬೇಕಾಗುತ್ತೆ, ನಾಟ್ ದ ಇನಿಷಿಯಲ್ ರಾ ಇಕ್ವೇಶನ್. ಸೊ ನಾವು ದೇರ್ ಆರ್ 4 into 2, ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 4 into 2 ಎಷ್ಟು, 8 ಹೈಡ್ರೋಜನ್ ಇಂದ ರಿಯಾಕ್ಟೆಂಟ್ ಸೈಡ್, 4 2s are 8 hydrogen in the reactant side, and only 2 hydrogen in the product side. So ಇಲ್ಲಿ 2 ಇದೆ, ಇಲ್ಲಿ 8 ಇದೆ. So to balance ಏನ್ ಮಾಡಬೇಕು, 8 ಅನ್ನ ಹಾಗೆ ಬರ್ಕೊಳ್ತೀರಾ, but this 2 ಅನ್ನ ನೀವು 4 ಇಂದ ಮಲ್ಟಿಪ್ಲೈ ಮಾಡ್ಕೋತೀರಾ. only then you get 8 and 8. So ideally what you're doing, this 2 here, whatever the 2 you have, you're multiplying by 4 to get the equal number. So that's exactly what you have done here. Okay, so you started balancing the hydrogen. Now comes Fe balancing. ಹೇಗೆ Fe ಅನ್ನ ಬ್ಯಾಲೆನ್ಸ್ ಮಾಡ್ತೀರಾ? Again start with the previous step. Previous step ಅಲ್ಲಿ you did balancing water as 4H2O. You did not touch this Fe3O4, but definitely you balanced writing hydrogen by multiplying 4 times 2 hydrogen. ಇಷ್ಟು ಮಾಡಿದ್ರಲ್ವಾ? Take this step, consider this step. ಇಲ್ಲಿ ಏನೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ tabular column ಅಲ್ಲಿ. Atoms of Fe, because that's exactly what you're balancing now. Reactant and product you made 2 columns, and Fe ಎಷ್ಟಿತ್ತು ಇಲ್ಲಿ 1, ಆಯ್ತಾ? ಇಲ್ಲಿ ಎಷ್ಟಿದೆ Fe in product side 3, in which compound? Fe3O4. So what you should do, this 1 you have to multiply by 3 so that both the side you get equal number. You can't ask me why 3, I can make it 6 or 7. No, if you add even more numbers, then you have to make then you have to multiply entire equation with different lot of numbers. That is like complicating the equations. ಅಲ್ಲಿ ಎಷ್ಟಿದೆ ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗಿ, ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಕ್ ಹೋಗ್ಬೇಡಿ ಅಲ್ಲಿ. ಓಕೆ, ಸೊ ದೆನ್ ನೀವು ಇವಾಗ ಏನ್ ಮಾಡ್ತಿದ್ದೀರಾ, ಯು ಆರ್ ಬ್ರಿಂಗಿಂಗ್ ಒನ್ ಚೇಂಜ್. ವಾಟ್ ಇಸ್ ದಟ್ ಚೇಂಜ್? ಇನ್ಸ್ಟೆಡ್ ಆಫ್ ರೈಟಿಂಗ್ ಸಿಂಪ್ಲಿ Fe, you wrote here 3Fe. Now the equation looks almost balanced. So check the correctness of the equation. Correctness na hege check ಮಾಡ್ತೀರಾ? By counting again. That is your step 6. Step 6 ನಲ್ಲಿ you can check the correctness. You can add the state symbol. State symbols nu ಕೂಡ add ಮಾಡಬಹುದು. Check the correctness. 3 Fe ಇದೆ, ಇಲ್ಲೂ ಕೂಡ 3 Fe ಇದೆ, ಬ್ಯಾಲೆನ್ಸ್ಡ್ ಆಯ್ತು. 4 2s are water, 4 2s are 8 water, sorry 8 hydrogen. ಇಲ್ಲೂ ಕೂಡ 4 2s are 8 hydrogen, ಬ್ಯಾಲೆನ್ಸ್ಡ್ ಆಯ್ತು. 4 times oxygen, 4 times oxygen, 3 elements, 3 also got balanced. Equation is balanced 1. ಈಗ ಕೆಲವೊಂದು ರಿಯಾಕ್ಷನ್ಸ್ ಗೆ ರಿಯಾಕ್ಷನ್ ಕಂಡೀಷನ್ಸ್ ಅಂತ ಹೇಳಿರುತ್ತೆ. ಫಾರ್ ಎಕ್ಸಾಂಪಲ್, ಕಾರ್ಬನ್ ಮೊನಾಕ್ಸೈಡ್ ಹೈಲಿ ಪಾಯ್ಸನಸ್ ಗ್ಯಾಸು, ಹೈಡ್ರೋಜನ್ ಗ್ಯಾಸ್ ಹೈಲಿ ಇನ್ಫ್ಲಮೇಬಲ್ ಗ್ಯಾಸ್, ಅಂದ್ರೆ ಪಟ್ ಅಂತೇಳಿ ಬೆಂಕಿ ಹೊತ್ಕೊಳ್ಳುತ್ತೆ. ಓಕೆ, ಪಟ್. ಸೊ ಈ ಎರಡು ಗ್ಯಾಸ್ಗಳು ಕಂಬೈನ್ ಆಗ್ತಾ ಇದೆ ಟು ಗಿವ್ ಯು ಮೆಥನಾಲ್. ಮೆಥನಾಲ್ ಸಿಗುತ್ತೆ ನಿಮಗೆ. ಇದು ಸಿಗ್ಬೇಕಂದ್ರೆ ಯು ಹ್ಯಾವ್ ಟು ಮೇಂಟೈನ್ ಸರ್ಟನ್ ಪ್ರೆಷರ್. ಗೇಷಿಯಸ್ ಮಾಲಿಕ್ಯೂಲ್ಸ್ನ ಹತ್ರ ತಗೊಂಡು ಬರ್ಬೇಕಂದ್ರೆ ಯು ಹ್ಯಾವ್ ಟು ಅಪ್ಲೈ ಸರ್ಟನ್ ಪ್ರೆಷರ್. ಸೊ ಹೇಗೆ? ಬೈ ಆ ಪ್ರೆಷರ್ ಏನು ಅಪ್ಲೈ ಮಾಡ್ತೀರಾ ಅದನ್ನ 340 ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಹೇಳಿ ಆರೋ ಮಾರ್ಕಿದು ಮೇಲ್ಗಡೆ ಬರಿತೀರಾ. ಯಾವಾಗೆಲ್ಲ ಆರೋ ಮಾರ್ಕಿದು ಮೇಲ್ಗಡೆ ಬರಿತೀರೋ ದಟ್ ಇಸ್ ಲೈಕ್
ಅದೊಂದು ರಿಯಾಕ್ಷನ್ ಕಂಡೀಷನು. ಅದಿಲ್ಲ ಅಂದ್ರೆ ಈ ಪ್ರಾಡಕ್ಟ್ ಸಿಗಲ್ಲ ಅಂತ ಹೇಳಿ ಅರ್ಥ. ಈಗ ಸನ್ಲೈಟ್ ಇಲ್ಲ ಅಂತ ಹೇಳಿದ್ರೆ ಈ ಫೋಟೋಸಿಂಥಸಿಸ್ ಪ್ರಾಸೆಸ್ ನಡೆಯೋದು ಸ್ವಲ್ಪ ಕಷ್ಟ. ಕೆಲವೊಂದು ಪ್ಲಾಂಟ್ಸ್ಗಳಲ್ಲಿ ನೀವು ಅನ್ಕೊಳ್ಬೋದು ಇಂಡೋರ್ ಪ್ಲಾಂಟ್ಸ್ ಅಲ್ಲಿ ನಡೆಯುತ್ತೆ, ಕೆಲವೊಂದು ಡಾರ್ಕ್ ಪ್ಲಾಂಟ್ಸ್ ಅಲ್ಲಿ ನಡೆಯುತ್ತೆ ಅಂತ ಹೇಳಿ. ದರ್ ಆರ್ ಡಿಫ್ರೆಂಟ್ ಕಂಡೀಷನ್ಸ್ ಫಾರ್ ಇಟ್. ನಾರ್ಮಲ್ ಪ್ಲಾಂಟ್ಗಳು ಸನ್ಲೈಟ್ ನಲ್ಲಿ ಫೋಟೋಸಿಂಥಸಿಸ್ ಮಾಡ್ತಾ ಇದೆ ಅಂದ್ರೆ ಆ ಸನ್ಲೈಟ್ ಇಸ್ ಅ ರಿಯಾಕ್ಷನ್ ಕಂಡೀಷನ್. ಅದನ್ನ ಅಬೌವ್ ದಿ ಆರೋ ಮಾರ್ಕ್ ನೀವೇನ್ ಮಾಡ್ತೀರಾ, ಮೆನ್ಷನ್ ಮಾಡ್ತೀರಾ. ಸೊ ಇದು ಇಂಪಾರ್ಟೆಂಟ್. ಕೆಲವೊಂದ್ಸಲ ಈ ಬೈ ಪ್ರಾಡಕ್ಟ್ ಅಂದ್ರೆ ಒಂದು ಮೇನ್ ಪ್ರಾಡಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ಗ್ಲೂಕೋಸ್ ಬಂದು ಮೇನ್ ಪ್ರಾಡಕ್ಟ್ ಆಯ್ತು. ಆಕ್ಸಿಜನು, ವಾಟರು, ಆಕ್ಸಿಜನ್ ಇಸ್ ಆಲ್ಸೋ ಅ ಮೇನ್ ಪ್ರಾಡಕ್ಟ್, ವಾಟರ್ ಇಸ್ ಅ ಬೈ ಪ್ರಾಡಕ್ಟ್ ಅಂತ ಹೇಳ್ಬೋದು. ಅಂದ್ರೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ, ಪಕ್ಕದಲ್ಲಿ ಫಾರ್ಮ್ ಆಗಿರುವಂತಹ ಒಂದು ಎಕ್ಸ್ಟ್ರಾ ಪ್ರಾಡಕ್ಟ್ ಅದು. ಅಂತ ಪ್ರಾಡಕ್ಟ್ಗಳನ್ನ ನೀವು ಬೇಕಾದ್ರೆ ಬಿಲೋ ದಿ ಆರೋ ಮಾರ್ಕ್ ಮೈನಸ್ ಅಂತ ಹೇಳಿ ಬರಿಬಹುದು. ಅಂದ್ರೆ ಅದು ಆ ಒಂದು ಸಿಸ್ಟಮ್ ಇಂದ ಹೊರಗಡೆ ಹೋಯ್ತು ಅಂತ ಹೇಳಿ ಅರ್ಥ. ಕೆಲವೊಂದ್ಸಲ ಈ ಗ್ಯಾಸ್ ಏನ್ ಫಾರ್ಮ್ ಆಗಿರುತ್ತೆ ಅದನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ಆರೋ ಮಾರ್ಕ್ ಪಾಯಿಂಟಿಂಗ್ ಅಪ್ ವರ್ಡ್ಸ್ ಬರಿಬಹುದು. ಕೆಲವೊಂದ್ಸಲ ಒಂದು ಸೊಲ್ಯೂಷನ್ ಒಳಗಡೆ ಈ ಪ್ರೆಸಿಪಿಟೇಟ್ಗಳು ಅಂದ್ರೆ ಇನ್ಸಾಲ್ಯುಬಲ್ ಸಾಲಿಡ್ ಏನ್ ಫಾರ್ಮ್ ಆಗುತ್ತೆ, ಅದು ಫಾರ್ಮ್ ಆಗಿದೆ, ಅಲ್ಲಿ ಏನೋ ಇನ್ಸಾಲ್ಯುಬಲ್ ಸಬ್ಸ್ಟೆನ್ಸ್ ಇದೆ ಅಂತ ಹೇಳಿ ಗೊತ್ತು ಮಾಡ್ಲಿಕ್ಕೋಸ್ಕರ ಯು ಕ್ಯಾನ್ ರೈಟ್ ಆರೋ ಮಾರ್ಕ್ ಪಾಯಿಂಟಿಂಗ್ ಡೌನ್ವರ್ಡ್, ಆರೋ ಮಾರ್ಕ್ ಡೌನ್ವರ್ಡ್, ಆರೋ ಮಾರ್ಕ್ ಅಪ್ವರ್ಡ್, ಇದನ್ನ ನಾವು ಬರಿತಾ ಹೋಗಬಹುದು. ಓಕೆ, ಸೊ ದೀಸ್ ಆರ್ ಅಬೌಟ್ ದ ಸರ್ಟನ್ ಅಡಿಷನಲ್ ಇನ್ಫಾರ್ಮೇಶನ್ಸ್. ಇಂಪಾರ್ಟೆನ್ಸ್ ಏನು, ಸ್ಟೇಟ್ ಸಿಂಬಲ್ ಇದು H2 plus O2 giving H2O. ಇದು ಗ್ಯಾಸ್, ಇದು ಕೂಡ ಗ್ಯಾಸ್, ಇದು ಲಿಕ್ವಿಡ್, ಈಗೂ ಬರಿಬಹುದು. ಅಂಡ್ ಒನ್ ಮೋರ್ ಪಾಯಿಂಟ್, H2 plus O2 giving H2O, ಗ್ಯಾಸ್. ಓಕೆ, ಸೊ ಇಲ್ಲಿ ಏನ್ ಡಿಫರೆನ್ಸ್ ಬರುತ್ತೆ ಅಂತ ಹೇಳಿದ್ರೆ ಇದು ಕೂಡ ಕರೆಕ್ಟ್, ಇದು ಕೂಡ ಕರೆಕ್ಟ್, ಬಟ್ ದಿಸ್ ಹ್ಯಾಪನ್ಸ್ ವಿತ್ ಹೈ ಎನರ್ಜಿ. ಇಲ್ಲಿ ಪ್ಲಸ್ ಹೀಟ್ ಏನ್ ರಿಲೀಸ್ ಆಗುತ್ತೆ ಅದು ಡಿಫರೆನ್ಸ್ ಬರುತ್ತೆ ಮಕ್ಕಳೇ. ಪ್ಲಸ್ ಹೀಟ್ ಏನು, ಆ ಹೀಟು ರಿಲೀಸ್ ಆಗುವಂತಹ ಡಿಫ್ರೆನ್ಸಸ್ಗಳು ನೀವು ನಿಮ್ಮ ಥರ್ಮೋಡೈನಮಿಕ್ಸ್ ಚಾಪ್ಟರ್ 11th ಸ್ಟ್ಯಾಂಡರ್ಡ್ ನಲ್ಲಿ ಓದ್ತೀರಾ. ಈಗ ಇಲ್ಲಿ ನಾನು ಏನೋ ಬರ್ದಿನಿ, ಜಿ ಅಂತೆಲ್ಲ ಹೇಳ್ಕೊಂಡು, ಎಲ್ ಅಂತೆಲ್ಲ ಹೇಳ್ಕೊಂಡು ಬರ್ದಿನಿ. ವಿ ಕಾಲ್ ದಮ್ ಆಸ್ ಸ್ಟೇಟ್ ಸಿಂಬಲ್. ಫಿಸಿಕಲ್ ಸ್ಟೇಟ್ ಅನ್ನ ಬರಿತಾ ಇದ್ದೀರಾ, ಗ್ಯಾಸಾ, ಲಿಕ್ವಿಡಾ, ಸಾಲಿಡಾ ಅಂತ ಹೇಳೋದನ್ನ. ಸಪೋಸ್ ಇಫ್ ಇಟ್ ಇಸ್ ಸಾಲಿಡ್ ಇದ್ರೆ ನೀವೇನ್ ಮಾಡ್ತೀರಾ, ಆ ಕೆಳಗಡೆ ಸಬ್ಸ್ಕ್ರಿಪ್ಟ್ ಫಾರ್ಮ್ ಅಲ್ಲಿ ಸಣ್ಣ ಎಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ. ಲಿಕ್ವಿಡ್ ಇದ್ರೆ you represent that chemical substance with a subscript form L ಅಂತ ಹೇಳಿ. ಗ್ಯಾಸ್ ಆಗಿದ್ರೆ G ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀರಾ, ಸ್ಮಾಲ್ ಲೆಟರ್. ಅಂಡ್ ಇಫ್ ಯು ಡಿಸಾಲ್ವ್ ಇಟ್ ಇನ್ ಹ್ಯೂಜ್ ಕ್ವಾಂಟಿಟಿ ಆಫ್ ವಾಟರ್ ದೆನ್ ಎಕ್ವಿಯಸ್ ಅಂದ್ರೆ AQ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀರಾ. ನೆಕ್ಸ್ಟ್, ಹೇಗೆ ಬ್ಯಾಲೆನ್ಸ್ ಮಾಡೋದು within 1 minute? How do we balance the actual chemical reactions within 1 minute without going for different steps ಅಂತ ಹೇಳೋದನ್ನ ನೋಡ್ತಾ ಹೋಗೋಣ. For this, I have a kind request. Follow a sequence: metal, non-metal, ಆಮೇಲೆ ಆಕ್ಸಿಜನ್, ಹೈಡ್ರೋಜನ್. ಪ್ರತಿ ಸಲ ಈ ಸೀಕ್ವೆನ್ಸ್ ಅನ್ನ ನೀವೇನ್ ಮಾಡಬೇಕು, ಫಾಲೋ ಮಾಡ್ತಾ ಹೋಗ್ಬೇಕು. ಸಪೋಸ್ ಇಲ್ಲಿ ಮೆಟಲ್ಸ್ ಇಲ್ಲ ಅಂತ ಹೇಳಿದ್ರೆ ಗೋ ವಿತ್ ವಾಟ್ ಎವರ್ ಇಸ್ ಬಿನ್ ರಿಮೈನಿಂಗ್. ಓಕೆ, ಈಗ ಇಲ್ಲಿ ಇದು ವರ್ಡ್ ಸಿಂಬಲ್ ಇದೆ. ರೈಟ್ ದ ಬ್ಯಾಲೆನ್ಸ್ ಈಕ್ವೇಶನ್ ಫಾರ್ ದ ಫಾಲೋವಿಂಗ್ ಕೆಮಿಕಲ್ ರಿಯಾಕ್ಷನ್ ವಿತ್ ದ ಸ್ಟೇಟ್ ಸಿಂಬಲ್ ಅಂತ ಹೇಳಿ ಕೇಳ್ಬೋದು. ಸ್ಟೇಟ್ ಸಿಂಬಲ್ ಅನ್ನ ಯೂಸ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿ ಕೂಡ ಕೇಳ್ತಾರೆ. ಸ್ಟೇಟ್ ಸಿಂಬಲ್ ನೀವು ಅದು ಲಿಕ್ವಿಡಾ, ಸಾಲಿಡಾ ಅಂತ ಹೇಳಿ ಬರಿಬೇಕು. ಓಕೆ, ಸೊ ಲೆಟ್ಸ್ ಡೂ ಇಟ್. ಹೈಡ್ರೋಜನ್ ಇಸ್ ಎ ಗ್ಯಾಸ್, ಹಾಗಾಗಿ ನೀವು ಅದನ್ನ H2 ಅಂತ ಹೇಳಿ ಬರಿತೀರಾ. ಕ್ಲೋರಿನ್ ಇಸ್ ಆಲ್ಸೋ ಡೈಅಟಾಮಿಕ್ ಮಾಲಿಕ್ಯೂಲ್, ಅಂದ್ರೆ ಇದು ಯಾವಾಗಲೂ ಕೂಡ ಮಾಲಿಕ್ಯುಲರ್ ಫಾರ್ಮಲ್ಲಿ 2 ಅಟಾಮಿಸಿಟಿಯಲ್ಲಿ ಇರುತ್ತೆ, ಹಾಗಾಗಿ Cl2 ಬರಿತೀರಾ. ಪುಟ್ ದಿ ಆರೋ ಮಾರ್ಕ್. ಹೈಡ್ರೋಜನ್ ಕ್ಲೋರೈಡ್ ಇಸ್ HCl. HCl is a liquid. Okay, H2 is a gas, chlorine is a gas. HCl ನಿಮ್ಮ ಹೊಟ್ಟೆ ಒಳಗಡೆನೂ ಇದೆ ಅಲ್ವಾ, ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ಅದು, ಹೈಲಿ ವೊಲಟೈಲ್ ಲಿಕ್ವಿಡ್. ಅದು ಬೇಗ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ, ಬಟ್ ಇಟ್ ಇಸ್ ಸ್ಟಿಲ್ ಲಿಕ್ವಿಡ್. ಈಗ ಇಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕಲ್ವಾ, ಹೈಡ್ರೋಜನ್ ಲಾಸ್ಟಿಗೆ ಇಟ್ಕೊಳ್ಳಿ. ನಾನ್ ಮೆಟಲ್ಸ್ ಅಂತ ಹೇಳಿದಾಗ ಆಕ್ಸಿಜನ್ ನಾನ್ ಮೆಟಲೇ ಮಕ್ಕಳೇ, ಹೈಡ್ರೋಜನ್ ನಾನ್ ಮೆಟಲೇ, ಬಟ್ ಎಕ್ಸೆಪ್ಟ್ ಆಕ್ಸಿಜನ್, ಹೈಡ್ರೋಜನ್ ಇತರೆ ನಾನ್ ಮೆಟಲ್ಸ್ ಅನ್ನ ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿ. ಇಲ್ಲಿ 2 ಕ್ಲೋರಿನ್ ಇದೆ. ಫಸ್ಟ್ ಬಾಕ್ಸ್ ಹಾಕೊಳ್ಳಿ. ಇಫ್ ಯು ಫೀಲ್ ಡಿಫಿಕಲ್ಟ್, ಪುಟ್ ದ ಬಾಕ್ಸ್. Now start writing. Start with chlorine. There are 2 chlorine. I'll write here 2. Okay, and there are 2 hydrogen. Illi 2 hydrogen already balanced, right? Now the entire equation is balanced. You just have to write here 2.
ಕೌಂಟ್ ಮಾಡಿ 2 hydrogen 2 times hydrogen 2 chlorine 2 times chlorine. The equation is balanced. So ಇಲ್ಲಿ ಸೀಕ್ವೆನ್ಸ್ ಯಾವುದು ಬರಲಿಲ್ಲ. ಫಸ್ಟ್ ಯು ವೆಂಟ್ ವಿತ್ ನಾನ್ ಮೆಟಲ್. ಯಾವುದು ನಾನ್ ಮೆಟಲ್ ನೋಡಿದ್ರಿ? ಕ್ಲೋರಿನ್. ಆಮೇಲೆ ಇಲ್ಲಿ ಆಕ್ಸಿಜನ್ ಇರಲಿಲ್ಲ, ಮೆಟಲು ಇರಲಿಲ್ಲ. ದೆನ್ ಯು ವೆಂಟ್ ವಿತ್ ಹೈಡ್ರೋಜನ್. ಅಷ್ಟೇ ನೀವು ಮಾಡಿರುವಂಥದ್ದು. ಇಲ್ಲಿ ಗೋ ಫಾರ್ ದ ನೆಕ್ಸ್ಟ್ ಒನ್. ಓಕೆ, ಬೇರಿಯಂ ಕ್ಲೋರೈಡ್ ರಿಯಾಕ್ಟಿಂಗ್ ವಿತ್ ಅಲ್ಯೂಮಿನಿಯಂ ಸಲ್ಫೇಟ್ ಗಿವಿಂಗ್ ಬೇರಿಯಂ ಸಲ್ಫೇಟ್ ಅಲ್ಯೂಮಿನಿಯಂ ಕ್ಲೋರೈಡ್. ಯಾವ ಸೀಕ್ವೆನ್ಸ್ ಫಾಲೋ ಮಾಡ್ತೀರಾ ಬ್ಯಾಲೆನ್ಸ್ ಮಾಡಬೇಕಾದ್ರೆ? ಫಸ್ಟ್ಗೆ ಮೆಟಲ್. ಯಾವ ಮೆಟಲಿಂದ ಬೇಕಾದರೂ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ನಾನ್ ಮೆಟಲ್ಸ್ಗಳು ಎಕ್ಸೆಪ್ಟು ಆಕ್ಸಿಜನ್. ಆಕ್ಸಿಜನ್ ಅನ್ನ ಥರ್ಡ್ ಸ್ಟೆಪ್ಪಿಗೆ ತಗೊಳ್ಳಿ. ಆಮೇಲೆ ಹೈಡ್ರೋಜನ್ ತಗೊಳ್ಳಿ. ಆಲ್ ರೈಟ್, ಬೇರಿಯಂ ಕ್ಲೋರೈಡ್ ಹೇಗೆ ಬರೀತೀರಾ? ಬೇರಿಯಂ ಕ್ಲೋರೈಡ್ ಅನ್ನ BaCl2 ಬೇರಿಯಂ ಕ್ಲೋರೈಡ್. ಅಲ್ಯೂಮಿನಿಯಂ ಸಲ್ಫೇಟ್, ಈ ಫಾರ್ಮುಲಾ ರೈಟಿಂಗ್ ಅನ್ನ ಇಂಪಾರ್ಟೆಂಟ್ ಇದು. I'll attach a link called as how to write formula of different compound. ಒಂದು ಬೇಸಿಕ್ ಸೀರೀಸ್ ಲಿಂಕ್ ಅನ್ನು ನಾನು ಅಟ್ಯಾಚ್ ಮಾಡ್ತೀನಿ. ನೋಡಿ ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ಹೇಗೆ ಬರೆಯೋದು ಅಂತ ಹೇಳಿ. ಓಕೆ, ಬೇರಿಯಂ ಕ್ಲೋರೈಡ್ ಅನ್ನ ನೀವು ನೋಡಿರ್ತೀರ. ಅಲ್ಯೂಮಿನಿಯಂ ಸಲ್ಫೇಟ್ ಅಂತ ಹೇಳಿದ್ರೆ Al2SO4 whole thrice giving. ಯಾಕೆ ಇಲ್ಲಿ 3? Because the charge of aluminum is 3. Why it is 2 here? Because charge of sulfate ion is 2. ಬೇರಿಯಂ ಸಲ್ಫೇಟ್ ಅನ್ನ ಹೇಗೆ ಬರೀತೀರಾ? ಬೇರಿಯಂ BA sulfate SO4. ಯಾಕೆ ಇದು BaSO4? ಚಾರ್ಜ್ ಆಫ್ ಬೇರಿಯಂ ಇಸ್ +2, ಸಲ್ಫೇಟ್ ಇಸ್ -2. +2 -2 ಕ್ಯಾನ್ಸಲ್ ಆಗುತ್ತೆ. ಅಲ್ಯೂಮಿನಿಯಂ ಕ್ಲೋರೈಡ್ ಇಸ್ AlCl3. ಯಾಕೆ? ಅಲ್ಯೂಮಿನಿಯಂ ಚಾರ್ಜಸ್ 3, Cl ಚಾರ್ಜಸ್ -1. ಕ್ರಾಸ್ ಮಾಡ್ತೀರಾ, 3 ಈಚೆಗೆ ಬರುತ್ತೆ, 1 ಈಚೆಗೆ ಹೋಗುತ್ತೆ. ಅದನ್ನ ನೀವು ಬರೆಯಲ್ಲ. ಈಗ ಸ್ಟಾರ್ಟ್ ಮಾಡಿ ಬ್ಯಾಲೆನ್ಸ್ ಮಾಡಲಿಕ್ಕೆ. ಸ್ಟಾರ್ಟ್ ವಿತ್ ಎನಿ ಒನ್ ಮೆಟಲ್. ಯು ಹ್ಯಾವ್ 3 ಮೆಟಲ್ಸ್ ಹಿಯರ್. ಬೇರಿಯಮು ಇದೆ, ಅಲ್ಯೂಮಿನಿಯಮು ಇದೆ. ಓಕೆ, 2 ಮೆಟಲ್ಸ್. ಮೆಟಲ್ಸ್ಗಳು ಯಾವುದೆಲ್ಲ ಇದೆ ಇಲ್ಲಿ? ಬೇರಿಯಂ ಇದೆ, ಅಲ್ಯೂಮಿನಿಯಂ ಇದೆ. ನಾನ್ ಮೆಟಲ್ಸ್ಗಳು ಯಾವುದೆಲ್ಲ ಇದೆ? ಎಕ್ಸೆಪ್ಟ್ ಆಕ್ಸಿಜನು. ನಾನ್ ಮೆಟಲ್ ಹುಡುಕ್ತೀರಾ ಅಂದರೆ ಸಲ್ಫರ್ ಇದೆ ಮತ್ತೆ ಕ್ಲೋರಿನ್ ಇದೆ. ಆಮೇಲೆ ಆಕ್ಸಿಜನ್ ಹೇಗೂ ನೀವು ಬ್ಯಾಲೆನ್ಸ್ ಮಾಡಲೇಬೇಕು. ಹೈಡ್ರೋಜನ್ ಇಲ್ಲ, ಹಾಗಾಗಿ ನೀವು ಅದನ್ನ ಬರಿ ಮಾಡ್ಕೊಳ್ಬೇಕಾಗಿಲ್ಲ. ಸೊ ಸ್ಟಾರ್ಟ್ ಬ್ಯಾಲೆನ್ಸಿಂಗ್. ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಪುಟ್ ದ ಬಾಕ್ಸ್. All right, so then start balancing. One barium, here also one barium. Barium is balanced. There are 2 chlorine. Okay, first ಗೆ ಎಲ್ಲ ಮೆಟಲ್ಸ್ ಗಳಲ್ವಾ? ಬೇರಿಯಂ ಆಯ್ತು, ಅಲ್ಯೂಮಿನಿಯಂ ನೋಡ್ಕೋಬಿಡೋಣವಾ? ಇಲ್ಲಿ ಎಷ್ಟಿದೆ ಅಲ್ಯೂಮಿನಿಯಂ? there are 2 ಅಲ್ಯೂಮಿನಿಯಂ. ಇಲ್ಲಿ ಎಷ್ಟಿದೆ ಅಲ್ಯೂಮಿನಿಯಂ? ಒಂದೇ ಇದೆ. ಹಾಗಾಗಿ ಅಲ್ಯೂಮಿನಿಯಂನ ಬ್ಯಾಲೆನ್ಸ್ ಮಾಡಿದ್ರೆ ಓಕೆ ಫೈನ್. ಮೆಟಲ್ಸ್ ಆಯ್ತು. ಇವಾಗ ನಾನ್ ಮೆಟಲ್ಸಿಗೆ ಹೋಗೋಣ. ನಾನ್ ಮೆಟಲ್ಸ್ ಅಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಅಂದ್ರೆ ಮತ್ತೆ ಮೆಟಲ್ಸ್ ಅಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಹಾಗಾಗಿ ಅಗೇನ್ ಯು ಹ್ಯಾವ್ ಟು ಚೆಕ್ ಫ್ರಮ್ ದ ಬಿಗಿನಿಂಗ್. ಸೊ ನಾನ್ ಮೆಟಲ್ಸ್ ಅಲ್ಲಿ ಸಲ್ಫರ್ ನೋಡೋಣವಾ? ಸಲ್ಫರ್. ಆಲ್ ರೈಟ್, ಸಲ್ಫರ್ ನೋಡಿ, ನಮ್ಮ ರಿಯಾಕ್ಟೆಂಟ್ ಸೈಡ್ ಎಲ್ಲಿದೆ? ಇಲ್ಲಿದೆ. ಎಸ್ ಎಲ್ಲ ಇದೆ? 3 ಟೈಮ್ಸ್ ಇದೆ. ಹಾಗಾಗಿ ಇಲ್ಲಿ ನೀವೇನ್ ಮಾಡ್ತೀರಾ? 3 ಟೈಮ್ಸ್ ಸಲ್ಫರ್ ಅಂತ ಹೇಳಿ ಬರೀತೀರಾ. ಸೊ ಯಾವಾಗ 3 ಟೈಮ್ಸ್ ಸಲ್ಫರ್ ಅಂತ ಹೇಳಿ ಬರೀತಿರೋ, ಬೇರಿಯಂ ನೀವು ಆಲ್ರೆಡಿ ಬ್ಯಾಲೆನ್ಸ್ ಮಾಡಿದ್ರಿ 3 ಅಂತ ಹೇಳಿ, ಬಟ್ ಅದು ಇವಾಗ ಡಿಸ್ಟರ್ಬ್ ಆಯಿತು. ನೀವು ಇಲ್ಲೂ ಕೂಡ ಬೇರಿಯಂ ಅನ್ನ 3 ಅಂತ ಹೇಳಿ ಹಾಕೊಳ್ಬೇಕು. ಹಾಗಾಗಿ ಈ ಸಲ್ಫರ್ ಬ್ಯಾಲೆನ್ಸಿಂಗ್ ಆದ ತಕ್ಷಣ ಬೇರಿಯಂನು ಕೂಡ ಬ್ಯಾಲೆನ್ಸ್ ಮಾಡ್ಕೋತೀರಾ. ಆಮೇಲೆ ಕ್ಲೋರಿನ್ ಚೆಕ್ ಮಾಡ್ಕೊಳ್ಳಿ. ಕ್ಲೋರಿನ್ ನಾನ್ ಮೆಟಲ್ ಬಾಕಿ ಇದೆ. ಎಷ್ಟಿದೆ ಇಲ್ಲಿ ಕ್ಲೋರಿನ್? 3 2 6, 3 2s 6 ಕ್ಲೋರಿನ್ ಇದೆ. ಎಲ್ಲಿದೆ? ನಮ್ದು ರಿಯಾಕ್ಟೆಂಟ್ ಸೈಡ್ ಇದೆ. ಇಲ್ಲಿದೆಯಾ ಕ್ಲೋರಿನ್? ಇಲ್ಲ. ಇಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ಆ ಕ್ಲೋರಿನು ಈ ಕ್ಲೋರಿನು ಆಡ್ ಮಾಡಿಕೊಂಡು ಆ ನಂಬರಿಗೆ ನೀವು ಈಚೆಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ. ಸೊ ಇಲ್ಲಿ ಕ್ಲೋರಿನ್ ಇಲ್ಲ, ಹಾಗಾಗಿ 3 2s 6 ಕ್ಲೋರಿನ್ ಹಾಗೆ ಬರೀತೀರಾ. ಅಂಡ್ ದಿಸ್ ಸೈಡ್ ಯು ಕಮ್ ಮಲ್ಟಿಪ್ಲೈ ದಿಸ್ 2 and 3. ಸೊ 2 3s 6 ಕ್ಲೋರಿನ್ ಆಯ್ತು. ಸೊ ಎರಡೂ ಕಡೆ 6 and 6 ಆಯ್ತು. ಕ್ಲೋರಿನ್ ಬ್ಯಾಲೆನ್ಸ್ಡ್ ಆಯ್ತು. ನಾವು ಲಾಸ್ಟ್ ಇಸ್ ಚೆಕ್ ಆಕ್ಸಿಜನ್. ಆಕ್ಸಿಜನ್ ನೋಡಿ ಮಕ್ಕಳು, ಇಲ್ಲಿ 4 ಇದೆ. ಔಟ್ಸೈಡ್ ದ 1 ಪ್ಯಾರಂಥಸಿಸ್, ಆ ಸಣ್ಣ ಬ್ರಾಕೆಟ್ ಹೊರಗಡೆ 3 ಇದೆ. ಮಲ್ಟಿಪ್ಲೈ ದಿಸ್ 2 ನಂಬರ್ಸ್. 4 3s 12 ಆಕ್ಸಿಜನ್. ಸೊ 12 ಆಕ್ಸಿಜನ್ ಇದೆ ಅಂತ ಹೇಳಿದ್ರೆ ಅದು ಎಲ್ಲಿದೆ? ನಿಮ್ಮ ರಿಯಾಕ್ಟೆಂಟ್ ಸೈಡ್ ಇದೆ. ಪ್ರಾಡಕ್ಟ್ ಸೈಡ್ ನೋಡ್ಕೊಳ್ಳಿ, ಇಲ್ಲಿ 3 ಇದೆ, ಇಲ್ಲಿ 4 ಇದೆ. 3 4s ಎಷ್ಟಾಯ್ತು? 12 ಆಯ್ತು. ಸೊ ಇಲ್ಲೂ ಕೂಡ 12 ಆಕ್ಸಿಜನ್ ಇದೆ. ಸೊ ದಿಸ್ ಇಕ್ವೇಶನ್ ಇಸ್ ಬ್ಯಾಲೆನ್ಸ್ಡ್ ವಿತ್ ರೆಸ್ಪೆಕ್ಟ್ ಟು ಆಲ್ ದೀಸ್ ಎಲಿಮೆಂಟ್ಸ್ ಅಲ್ವಾ? ಇದು ಬ್ಯಾಲೆನ್ಸ್ಡ್ ಆಗಿದೆ. ಚೆಕ್ ಮಾಡ್ಕೊಳ್ಬಹುದು ಒನ್ಸ್ ಅಗೇನ್ ಇಫ್ ಯು ವಾಂಟ್. ಸ್ಟೇಟ್ ಸಿಂಬಲ್ ಬರೀರಿ ಅಂತ ಹೇಳ್ತಾರೆ. ಸ್ಟೇಟ್ ಸಿಂಬಲ್ ಬರೀರಿ ಅಂದ್ರೆ ಎಲ್ಲವುಗಳು ನೀರಲ್ಲಿ ಮಿಕ್ಸ್ ಆಗಿರುವಂತಹ ಒಂದು ಪ್ರಾಸೆಸ್ ಇದು. ಇದು ಮಾತ್ರ ಸಾಲಿಡ್, ಹಾಗಾಗಿ ಇದನ್ನ ಸಾಲಿಡ್ ಅಂತ ಹೇಳಿ ಬರೀತೀರಾ. ಯಾಕೆಂದ್ರೆ ಅದು ಇನ್ಸಾಲ್ಯುಬಲ್, ಆ ನೀರಲ್ಲಿ ಕರಗದೆ ಅದು ಹಂಗೆ ಗ್ರಾವಿಟಿಗೆ ಅದು ಸೆಟಲ್ ಆಗುತ್ತೆ. ಆ ಒಂದು ಪ್ರೆಸಿಪಿಟೇಟ್ ಅನ್ನ, ಇನ್ಸಾಲ್ಯುಬಲ್ ಸಾಲಿಡ್ ಅನ್ನ ನೀವು ಪ್ರೆಸಿಪಿಟೇಟ್ ಅಂತ ಹೇಳಿ ಕರಿತೀರಾ.
ಪ್ರೆಸಿಪಿಟೇಟ್ ಅಂತ ಹೇಳಿ ಕರಿತೀರಾ. ಅದನ್ನ ನೀವು ಎಸ್ ಅಂತ ಹೇಳಿ ಡಿನೋಟ್ ಮಾಡ್ತೀರಾ. ಇದನ್ನ ಹಾಗೆ ಬರೀತೀರಾ ಬಿಕಾಸ್ ಆಲ್ ದೀಸ್ ಆರ್ ವಾಟರ್ ಸಾಲ್ಯುಬಲ್. ಈ ರಿಯಾಕ್ಷನ್ಸ್ ಆಗ್ಬೇಕಂದ್ರೆ ಇವುಗಳನ್ನ ಸಾಲಿಡ್ ಸ್ಟೇಟ್ ಅಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿದ್ರೆ ಏನೂ ಆಗಲ್ಲ. ಯು ಹ್ಯಾವ್ ಟು ಡಿಸಾಲ್ವ್ ದೆಮ್ ಇನ್ ದ ವಾಟರ್. ಅವುಗಳು ಅಯಾನ್ ಆಗಿ ಸ್ಪ್ಲಿಟ್ ಆಗಬೇಕು, ಪರಸ್ಪರ ಆಯಾನ್ಸ್ಗಳು ಎಕ್ಸ್ಚೇಂಜ್ ಆಗಬೇಕು. ಯು ಕಾಲ್ ದಿಸ್ ರಿಯಾಕ್ಷನ್ ಆಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆರ್ precipitation reaction, which I'm going to teach you in the next video. Okay, next go for the one more problem. Sodium reacting with water giving sodium hydroxide and a hydrogen gas. This is a word equation. Change that into a symbol equation now. Sodium is a metal, symbol enu Na, because natrium is the Latin name of sodium. Water, how will you write water? H2O. Put the arrow mark. Sodium hydroxide, sodium hydroxide, NaOH, because OH minus is hydroxide ion. Okay, then comes hydrogen. Hydrogen is a gas, diatomic gas. Gas ಆಗಿರುವ ಕಾರಣಕ್ಕೋಸ್ಕರ you can write arrow mark which points upward wherever it is. ಈಗ how do we balance it? I told you the sequence. Go first with metal, ಆಮೇಲೆ ಏನು ಮಾಡ್ತೀರಾ? ನಾನ್ ಮೆಟಲ್ ಬ್ಯಾಲೆನ್ಸ್ ಮಾಡ್ತೀರಾ, ಕರೆಕ್ಟ್? ಆಮೇಲೆ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ತೀರಾ, ಆಮೇಲೆ ಹೈಡ್ರೋಜನ್ ಅನ್ನ ಬ್ಯಾಲೆನ್ಸ್ ಮಾಡ್ತೀರಾ. ಸರಿ, ಮೆಟಲ್ ಯಾವುದಿದೆ ಈ ಈಕ್ವೇಶನ್ ಅಲ್ಲಿ? ಸೋಡಿಯಂ ಇದೆ. ಸೊ ಮೆಟಲ್ಸ್ ಅಂತ ಹೇಳಿದ ತಕ್ಷಣ ಸೋಡಿಯಂ ಅನ್ನ ಅಡ್ರೆಸ್ ಮಾಡ್ತೀರಾ, ರೈಟ್? ನಾನ್ ಮೆಟಲ್ಸ್ ಅಂತ ಹೇಳಿದ ತಕ್ಷಣ ಯಾವುದನ್ನ ಬ್ಯಾಲೆನ್ಸ್ ಮಾಡ್ತೀರಾ? ನಾನ್ ಮೆಟಲ್. ಅಯ್ಯಯ್ಯೋ, ನಾನ್ ಮೆಟಲ್ ಬಂದ್ಬಿಟ್ಟು ಆಕ್ಸಿಜನ್ ಹೈಡ್ರೋಜನ್ ಅಷ್ಟೇ ತಾನೇ ಇರೋಂಥದ್ದು. ಸೊ ಇಲ್ಲಿ ನಾನ್ ಮೆಟಲ್ಸ್ಗಳು ಇಲ್ಲ. ಆಮೇಲೆ ಆಕ್ಸಿಜನ್ ಮಾಡ್ತೀರಾ, ಆಮೇಲೆ ಹೈಡ್ರೋಜನ್ ಮಾಡ್ತೀರಾ. ಇಲ್ಲ ಅಂದರೆ ನೀವು ಬರೆಯೋಕ್ಕೆ ಹೋಗಬೇಡಿ, ಎಕ್ಸ್ಟ್ರಾ ಬರೆಯೋಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ಇಲ್ಲ ಅಷ್ಟೇ. ಸರಿ, ಒಂದು ಸೋಡಿಯಂ ಇದೆ, ಇಲ್ಲೂ ಕೂಡ ಒಂದು ಸೋಡಿಯಂ ಇದೆ, ಬ್ಯಾಲೆನ್ಸ್ ಆಯಿತು. ಆಕ್ಸಿಜನ್ ಚೆಕ್ ಮಾಡಿ ಮಕ್ಕಳೇ, ಇಲ್ಲಿ ಒಂದು ಆಕ್ಸಿಜನ್ ಇದೆ, ಇಲ್ಲೂ ಕೂಡ ಒಂದು ಆಕ್ಸಿಜನ್ ಇದೆ, ಅದು ಕೂಡ ಬ್ಯಾಲೆನ್ಸ್ ಆಯಿತು. ಹೈಡ್ರೋಜನ್ ನೋಡಿ, ನಾನು ಇವಾಗ ಬಾಕ್ಸ್ ಹಾಕ್ತಾ ಇಲ್ಲ, ವಿದೌಟ್ ಬಾಕ್ಸ್ ಕೂಡ ಪ್ರಾಕ್ಟೀಸ್ ಮಾಡಿ ಬ್ಯಾಲೆನ್ಸ್ ಮಾಡಲಿಕ್ಕೆ. ಹೈಡ್ರೋಜನ್ 2 ಇದೆ, ಇಲ್ಲಿ ಎಷ್ಟಿದೆ ಹೈಡ್ರೋಜನ್? 1 + 2 3 ಇದೆ. ಸೊ ಯು ಹ್ಯಾವ್ ಟು ಆ್ಯಡ್, ಇಲ್ಲಿ 1, ಇಲ್ಲಿ 2, ಟೋಟಲ್ 3. ಆಯ್ತಾ? ಇದೊಂದೇ ಕಂಪೌಂಡ್ ಅಲ್ಲಿ ಹೈಡ್ರೋಜನ್ ಇರುವಂಥದ್ದು. ಸೊ ಸ್ಟಾರ್ಟ್ ಮಲ್ಟಿಪ್ಲೈಯಿಂಗ್ ವಿತ್ 1 1 2s 2. ಸೊ ವರ್ಕೌಟ್ ಆಗಲಿಲ್ಲ, ನೀವೇನು ಮಾಡ್ತೀರಾ? ನೀವೇನು ಮಾಡ್ತೀರಾ? ಇದನ್ನ ಇವಾಗ ನೆಕ್ಸ್ಟ್ ನಂಬರ್ 2 ಇಂದ ಮಲ್ಟಿಪ್ಲೈ ಮಾಡ್ತೀರಾ. 2 2s ಎಷ್ಟಾಯಿತು? 4 ಹೈಡ್ರೋಜನ್ ಆಯಿತು. ಈಗ ಆಕ್ಸಿಜನ್ ನೋಡಿ, ಮತ್ತೆ ವಾಪಸ್ ಆಲ್ಟ್ರ್ ಆಯ್ತಲ್ವಾ? ಆಕ್ಸಿಜನ್ ಎಷ್ಟಾಯಿತು? 2 ಆಯಿತು. ಇಲ್ಲಿ ಎಲ್ಲಿದೆ ಆಕ್ಸಿಜನ್? ಈ ಕಂಪೌಂಡಲ್ಲಿದೆ. ಸೊ ಐ ರೈಟ್ ಹಿಯರ್ 2. ಆಕ್ಸಿಜನು ಬ್ಯಾಲೆನ್ಸ್ಡ್ ಆಯಿತು, ಹೈಡ್ರೋಜನು ಬ್ಯಾಲೆನ್ಸ್ಡ್ ಆಯಿತು ಅಲ್ವಾ? ನೋಡಿ ಚೆಕ್ ಮಾಡಿ. 2 ಟೈಮ್ಸ್ ಆಕ್ಸಿಜನ್, 2 ಟೈಮ್ಸ್ ಆಕ್ಸಿಜನ್, 2 2s 4 ಹೈಡ್ರೋಜನ್, 2 ಹೈಡ್ರೋಜನ್ ಪ್ಲಸ್ ಹಿಯರ್ 2 ಹೈಡ್ರೋಜನ್, 4 ಹೈಡ್ರೋಜನ್, ಅದು ಬ್ಯಾಲೆನ್ಸ್ಡ್ ಆಯಿತು. ದೇ ಸಮಥಿಂಗ್ ವಿಚ್ ಇಸ್ ನಾಟ್ ಬ್ಯಾಲೆನ್ಸ್ಡ್. ಯಾವುದದು? ನೈಟ್ರೋಜನ್. ದಿಸ್ ನೈಟ್ರೋಜನ್ ಏನಿದೆ ಅದು ಬ್ಯಾಲೆನ್ಸ್ಡ್ ಆಗಿರಲಿಲ್ಲ. ಸೊ ಅದಕ್ಕೆ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಇಲ್ಲಿ ಏನು 2 ಅಂತ ಹೇಳಿ ಬರ್ದಿದ್ದೀರಾ, ಐ ಆಮ್ ಆಲ್ಸೋ ರೈಟಿಂಗ್ ದಿಸ್ ಸೈಡ್ ಆಸ್ 2. ನೌ ದ ಇಕ್ವೇಶನ್ ಇಸ್ ಬ್ಯಾಲೆನ್ಸ್ಡ್. ಸೊ ಲೆಟ್ಸ್ ಬ್ಯಾಲೆನ್ಸ್ ದಿಸ್ ಒನ್ ನೌ. ಅದೇ ಥರ ಮಾಡೋಣ. ವಿಲ್ ಸ್ಟಾರ್ಟ್ ವಿತ್ ದ ಮೆಟಲ್. ಸ್ಟೇಟ್ ಸಿಂಬಲ್ ಬರೀರಿ ಅಂತ ಹೇಳಿದ್ದಾರೆ. ಇದು ಕೂಡ ಒಂದು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಆಗಿರುತ್ತೆ. ಒಂದು PB ಇದೆ, PB is 1, here also PB is 1, balanced. Now go for non-metal. Metal ಆಯ್ತಾ? First you have to start with metal. We have 2 metal, PB and potassium. 1 PB, 1 PB, 1 potassium, 1 potassium, both are balanced. Now go for non-metals. Non-metals ಗೆ ಹೋಗಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಯಾವುದೆಲ್ಲ ಮಾಡ್ತೀರಾ? non-metals ಅಂತ ಹೇಳಿದಾಗ you have iodine and nitrogen. ಆಮೇಲೆ ಥರ್ಡ್ ಸ್ಟೆಪ್ ಅಲ್ಲಿ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ತೀರಾ, ಲಾಸ್ಟ್ಗೆ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡ್ತೀರಾ, ಕರೆಕ್ಟಾ? ರೈಟ್ ನೌ ಸ್ಟಾರ್ಟ್ ವಿತ್ ನಾನ್ ಮೆಟಲ್. ಅಯೋಡಿನ್ ಅಥವಾ ನೈಟ್ರೋಜನ್ ಯಾವ್ದಾರು ತಗೊಳ್ಳಿ. ನೈಟ್ರೋಜನ್ ಔಟ್ಸೈಡ್ ದ ಬ್ರಾಕೆಟ್ ಎಷ್ಟಿದೆ? 2 ಇದೆ, ಇಲ್ಲಿ ಒಂದೇ ಇದೆ, ಹಾಗಾಗಿ ಇಲ್ಲಿ ಮಲ್ಟಿಪ್ಲೈ ಓವರ್ ದೇರ್ ಬೈ 2, ರೈಟ್? ಇಲ್ಲಿ 2 ಹಾಕಿದ ತಕ್ಷಣ ಕೆ ಪೊಟ್ಯಾಷಿಯಂ ಬ್ಯಾಲೆನ್ಸ್ ಆಗಿತ್ತು, ಬಟ್ ಇವಾಗ ಅದು 2 ಆಯಿತು. ಸೊ ಐ ಹ್ಯಾವ್ ಟು ರೈಟ್ ಹಿಯರ್ 2. ಓಕೆ, ಪೊಟ್ಯಾಷಿಯಂ ಬ್ಯಾಲೆನ್ಸ್ಡ್ ಆಯಿತು. ಆಮೇಲೆ ನಾನ್ ಮೆಟಲ್ಸಿಗೆ ಮತ್ತೆ ವಾಪಸ್ ಬನ್ನಿ. ವಿ ಫೋಕಸ್ ದಿಸ್ ಗಾಟ್ ಬ್ಯಾಲೆನ್ಸ್ಡ್, ದಿಸ್ ಆಲ್ಸೋ ಗಾಟ್ ಬ್ಯಾಲೆನ್ಸ್ಡ್. ಅಯೋಡಿನ್ ರಿಮೈನ್ಸ್ ನೌ ಲಿಟಲ್ ಡಿಸ್ಟರ್ಬ್ಡ್. ಅಯೋಡಿನ್ ಇಲ್ಲಿ ನೋಡಿ 2I ಇನ್ ದ ರಿಯಾಕ್ಟೆಂಟ್ ಸೈಡ್ ಬ್ಯಾಲೆನ್ಸ್ಡ್ ಆಯಿತು, ಇಲ್ಲೂ ಕೂಡ I2.
that is also balanced. So all the non-metals got balanced, all the metals also got balanced. Go for oxygen now. Oxygen ಎಷ್ಟಿದೆ? 3 2s are 6 oxygen ಇದೆ, and 2 ಅನ್ನು ನೀವು 3 ಇಂದ ಮಲ್ಟಿಪ್ಲೈ ಮಾಡ್ತೀರಾ, 2 3s are 6 oxygen ಇದೆ. Oxygen also got balanced in LHS as well as RHS. Then comes hydrogen. Hydrogen balance ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ hydrogen ಹುಡುಕ್ತೀರಾ, hydrogen ಸಿಗಲ್ಲ, ಹಾಗಾಗಿ you don't have to balance. Then comes next question, barium chloride, sodium sulfate. I guess this we have already done, but we have taken aluminum sulfate. Aluminum sulfate na ತಗೊಂಡು ಬ್ಯಾಲೆನ್ಸ್ ಮಾಡಿದ್ವಿ. ಈಗ ಅಲ್ಯೂಮಿನಿಯಂ ಸಲ್ಫೇಟ್ ಜಾಗದಲ್ಲಿ ಸೋಡಿಯಂ ಸಲ್ಫೇಟ್ ತಗೊಂಡಿದ್ದೀವಿ. ಓಕೆ, ಹೇಗೆ ಬ್ಯಾಲೆನ್ಸ್ ಮಾಡೋಣ? ಸ್ಟಾರ್ಟ್ ವಿತ್ ಮೆಟಲ್ ಬೇರಿಯಮು ಇದೆ, ಸೋಡಿಯಮು ಇದೆ. ಎರಡು ಕಡೆ ಬೇರಿಯಂ ಬಂದ್ಬಿಟ್ಟು ಒಂದು ಕೌಂಟ್ ಇರುವಂಥದ್ದು, ಬ್ಯಾಲೆನ್ಸ್ ಆಯಿತು. ಸೋಡಿಯಂ, ದೇರ್ ಆರ್ 2 sodium here, so I will write here 2 sodium. ಎರಡು ಮೆಟಲ್ಸ್ಗಳು ಬ್ಯಾಲೆನ್ಸ್ಡ್ ಆಯಿತು. ಗೋ ಫಾರ್ ನಾನ್ ಮೆಟಲ್ಸ್ ಆದಮೇಲೆ ನಾನ್ ಮೆಟಲ್ ಬ್ಯಾಲೆನ್ಸ್ ಮಾಡಿ. ನಾನ್ ಮೆಟಲ್ಸ್ ಅಂತ ಹೇಳಿದ್ರೆ ಕ್ಲೋರಿನ್ ಇದೆ, ಸಲ್ಫರ್ ಇದೆ. ದೇರ್ ಆರ್ 2 chlorine here also. The moment I wrote 2 sodium, chlorine also became balanced. And go for sulfur, 1 sulfur balanced ಆಯಿತು. Then go for oxygen, there are 4, and here also 4 oxygen. Equation got balanced. Okay, all right. Now the equation is hydrogen sulfide gas reacting with oxygen to form sulfur dioxide and water. How do you start balancing this? Illi metals e illa. If you start with metal, there are no metals. Then start with non-metal. Start with sulfur. ಆಮೇಲೆ ಆಕ್ಸಿಜನಿಗೆ ಹೋಗಿ, ಆಮೇಲೆ ಹೈಡ್ರೋಜನಿಗೆ ಹೋಗಿ. 1 sulfur initially looks like balanced. I strongly recommend you guys to write a box here. ಬಾಕ್ಸ್ ಹಾಕೊಂಡ್ಬಿಡಿ, ಕನ್ಫ್ಯೂಷನ್ ಇರಲ್ಲ. ಸೊ ಸಲ್ಫರ್ ಎರಡು ಕಡೆ ಒಂದು ಮತ್ತೆ ಒಂದಿದೆ, ಬ್ಯಾಲೆನ್ಸ್ಡ್ ಆಯಿತು. ನೆಕ್ಸ್ಟ್ ಗೋ ಫಾರ್ ಆಕ್ಸಿಜನ್. ಎಷ್ಟಿದೆ ಆಕ್ಸಿಜನ್ ಇವಾಗ? ಆಕ್ಸಿಜನ್ ಇಸ್ 2 and here there are 3. You have to balance it by writing 2. ಆಯ್ತು, ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು. ಇವಾಗ ಇಲ್ಲ, ಇಲ್ಲೂ ಕೂಡ 2 ಮಾಡ್ಬೇಕಂದ್ರೆ ಈಗ ಈವನ್ ನಂಬರ್ ಮಾಡಬೇಕಲ್ಲ, ಸೊ ಐಲ್ ರೈಟ್ ಹಿಯರ್ 2. ಸೊ 2 2s are 4 oxygen in the reactant side. Check the product side. ಇಲ್ಲ ಎಷ್ಟಾಯ್ತು? 2 + 2 4 oxygen ಬ್ಯಾಲೆನ್ಸ್ ಆಯಿತು. ಈಗ ಸಲ್ಫರ್ ಬ್ಯಾಲೆನ್ಸ್ ಆಯ್ತಾ? ಸಲ್ಫರ್ ಕೂಡ ಬ್ಯಾಲೆನ್ಸ್ ಆಗಿದೆ, ಆಕ್ಸಿಜನ್ ಆಗಿದೆ. ಹೈಡ್ರೋಜನ್ ಚೆಕ್ ಮಾಡಿ. there are 2 hydrogen. ಇಲ್ಲಿ there are 2 hydrogen. 2 ಅಲ್ಲ, ಇಲ್ಲಿ 2 × 2 4 hydrogen. the moment 4 hydrogen ಆಗಿದ್ದಕ್ಕೋಸ್ಕರ ಐಲ್ ರೈಟ್ ಹಿಯರ್ 2. ಈಗ ಸಲ್ಫರ್ ಮತ್ತೆ ಚೇಂಜ್ ಆಯಿತು. ಸಲ್ಫರ್ ಏನಾಯಿತು? 2 ಅಂತ ಹೇಳಿ ಬರ್ಕೊಂಡೆ. ಆಮೇಲೆ ಆಕ್ಸಿಜನ್ ಇನ್ನೂ ಒಂದ್ಸಲ ಕ್ರಾಸ್ ವೆರಿಫೈ ಮಾಡಿ. ಆಕ್ಸಿಜನ್ ಇಲ್ಲಿ ನೋಡಿ 2 2s are 4 ಇತ್ತು ಅವಾಗಲೇ, ಬಟ್ ಇವಾಗ ಏನಾಯಿತು? 6 ಆಯಿತು ಆಕ್ಸಿಜನ್ ಇಲ್ಲಿ ಅಲ್ವಾ. 2 2s are 4 oxygen plus 2 oxygen. ಇಲ್ಲಿ 2 oxygen, ಇಲ್ಲಿ 2 multiplied by 2 4 ಮತ್ತೆ 2 ಎಷ್ಟಾಯಿತು? 6 oxygen ಆಯಿತು. ಸೊ ಹಾಗಾಗಿ ಇನ್ ದ ಪ್ರಾಡಕ್ಟ್ ಸೈಡ್ ನೀವೇನು ಮಾಡಬೇಕು ಇವಾಗ? 2 and 2 ಬರ್ದಿದೆ ನಾನು. ಸೊ ಪ್ರಾಡಕ್ಟ್ ಸೈಡಲ್ಲಿ 6 oxygen ಇದೆ, ರಿಯಾಕ್ಟೆಂಟ್ ಸೈಡಲ್ಲಿ ನಾನು ಬ್ಯಾಲೆನ್ಸ್ ಮಾಡಬೇಕು. ಸೊ ಐ ವಿಲ್ ರೈಟ್ ಹಿಯರ್ 3. ಚೆಕ್ ಅಗೇನ್, ಚೆಕ್ ಮಾಡಿ. 2 times sulfur ಬ್ಯಾಲೆನ್ಸ್ಡ್ ಆಯಿತು. ಹೈಡ್ರೋಜನ್ 2 2s are 4 hydrogen, 2 2s are 4 hydrogen. Oxygen 3 2s are 6 oxygen, 2 + 2 2s are 4 6 oxygen. Equation is balanced. The entire equation got balanced. Next is one more chemical reactions bariyana. Reaction between acid HNO3 nitric acid and a base calcium hydroxide base. Okay, so we should get what here? Calcium nitrate anta heluva salt namge sigbeku, CaNO3 whole twice and water. So shall we start balancing with a metal? Metal calcium ಎರಡು ಕಡೆ ಬ್ಯಾಲೆನ್ಸ್ಡ್ ಆಗಿದೆ. Start with non-metal nitrogen. 1 nitrogen, there are 2 nitrogen. Outside the bracket if you have 2, you should consider that there are 2 nitrogen. So I wrote here 2. Next oxygen ಗೆ ಹೋಗೋಣ. 2 3s are 6 oxygen plus outside the bracket there are 2. So add that.
2 3s are 6 plus 2 8 oxygen ಆಯಿತು in the reactant side. ಇಲ್ಲಿ ಎಷ್ಟಿದೆ 3 2s are 6 ಪ್ಲಸ್ ಇಲ್ಲಿ ಒಂದೇ ಇದೆ ಹಾಗಾಗಿ ಯು ರೈಟ್ ಹಿಯರ್ 2 ಅಲ್ಲೂ ಕೂಡ 8 ಆಯಿತು. ಚೆಕ್ hydrogen, 2 hydrogen outside the bracket there are 2 total. In the reactant side you have 4 hydrogen. Here 2 and 2 ಅನ್ನು multiply ಮಾಡ್ಕೊಳ್ತೀರಾ, so you get 4 hydrogen. ಇಲ್ಲೂ ಕೂಡ 4 hydrogen ಸಿಗುತ್ತೆ. And again check the correctness. 1 calcium, 1 calcium. There are 2 nitrogen, here also 2 nitrogen. 2 3s are 6 oxygen plus 2 total 8 oxygen. Here 3 2s are 6 plus 2 oxygen, so total 8 oxygen. Equation looks balanced. Yes, so we have one more equation here. Write the, I'll remove that equation, I'll add some easy one. Sodium chloride reacts with silver nitrate giving silver chloride sodium nitrate. Check ಈ equation balanced ಇದೆಯಾ ಇಲ್ವಾ ಅಂತ ಹೇಳಿ. If it is balanced, then you have to write that in a comment box. Okay, previous equation balanced ಇದೆ ಅಂತ ಹೇಳಿದ್ರೆ you have to write this equation in comment box. ಚೆಕ್ ಮಾಡಿ ಒಂದ್ಸಲ. ಎರಡು ಕಡೆ ಸೋಡಿಯಂ ಒಂದಿದೆ, ಇಲ್ಲೂ ಕೂಡ ಒಂದಿದೆ. ಕ್ಲೋರಿನ್ ಒಂದಿದೆ, ಇಲ್ಲೂ ಕೂಡ ಒಂದಿದೆ. ಸಿಲ್ವರ್ ಸಿಲ್ವರ್ ಒಂದಿದೆ. ನೈಟ್ರೋಜನ್ ನೈಟ್ರೋಜನ್, 3 oxygen 3 oxygen. So is it balanced or not? Write it in a comment box. Okay, state symbol bariri anta ಹೇಳ್ತಾರೆ. Always remember G, G and write this also as G, because this reaction is ಈ ರಿಯಾಕ್ಷನ್ ಆಗಬೇಕಾದ್ರೆ ಜಾಸ್ತಿ ಟೆಂಪರೇಚರ್ ಹೊರಗಡೆ ರಿಲೀಸ್ ಆಗುತ್ತೆ. ಆ ರಿಲೀಸ್ ಆಗುವಂಥ ಟೆಂಪರೇಚರ್ನಲ್ಲಿ H2O becomes liquid. So you can write this as G, state symbols for this equation. So that's all with this particular class. We learned about equation ಅಂದ್ರೆ ಏನು, skeletal equation ಅಂದ್ರೆ ಏನು, balance equation ಅಂತ ಹೇಳಿದ್ರೆ ಏನು, ಆಮೇಲೆ ಹೇಗೆ equation ಅನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳುವ ಇನ್ಫಾರ್ಮೇಷನ್ಸ್ನ ಕಲ್ತ್ವಿ. Remember, from a chemical equation, you understand what reactant, what product, what is a volume, what is the total number of atoms, weight ಎಷ್ಟು ಎಲ್ಲ ಇನ್ಫಾರ್ಮೇಷನ್ಸ್ನ ನೀವು ಕಲಿತಾ ಹೋಗ್ತೀರಾ. And in our next class, we'll talk about types of chemical reactions. Until then, bye, take care.